ಕಾವ್ಯ ಭಾಷೆಗೆ ಒಲಿದವರು ಅನ್ನೋ ಮಾತಿದೆ. ಕವಿಯವರು ಮೂಲತಃ ಅಂತೇಳಿ ಅವರು ವಿಮರ್ಶೆ ಬರೀಲಿ ಅಥವಾ ಕತೆ ಬರೀಲಿ, ಕಾದಂಬರಿ ಬರೀಲಿ, ಅಲ್ಲಿ ಅವರ ಕಾವ್ಯದ ಒಂದು ಪ್ರಜ್ಞೆ ಅಲ್ಲಿ ಸದಾ ಕೆಲಸ ಮಾಡುತ್ತೆ ಅಂತೇಳಿ ಸಾಕಷ್ಟು ಜನ ಅದನ್ನ ಗುರುತಿಸಿದ್ದಾರೆ. ಅಂದ್ರೆ ಕಾವ್ಯವನ್ನ ಬಹಳ ಇಷ್ಟಪಡುವ, ಕಾವ್ಯ ಭಾಷೆಗೆ ಒಲಿದ, ಆದ್ರೆ ಗದ್ಯದಲ್ಲಿ ಹೆಚ್ಚು ಕೆಲಸ ಮಾಡಿದಂತಹ ಲೇಖಕರು ಅನಂತಮೂರ್ತಿಯವರು. ಅನಂತಮೂರ್ತಿಯವರ ಒಂದು ಕವಿತೆಗಳ ಲೋಕ ಇದೆಯಲ್ಲ, ಅದು ಬಹಳ ವಿಸ್ತಾರವಾದಂತಹ ಲೋಕ. ಅದು ನಾವು ಕವಿಗಳಾಗಿ ಬರ್ಕೊಂಡು ಬಂದಂತಹ ರೀತಿಗಳು ಬೇರೆ. ಅವರು ಇಡೀ ಒಂದು ಜಗತ್ತನ್ನ ಗ್ರಹಿಸಿ, ಜಗತ್ತಿನ ರಾಜಕಾರಣ, ಜಗತ್ತಿನ ಧರ್ಮ, ಜಗತ್ತಿನಲ್ಲಿರುವ ಹಲವಾರು ವಿಚಾರಗಳು, ಇವುಗಳನ್ನು ಗಮನಿಸಿ ಬರೆದಂತಹ ಕಾವ್ಯ ಬೇರೆ ಅಂತೇಳಿ ಸ್ಪಷ್ಟವಾಗಿ ನಮಗೂ ಅವ್ರಿಗಿರುವ ವ್ಯತ್ಯಾಸಗಳನ್ನು ನಾನು ಗುರುತಿಸ್ಕೊಂಡೆ. ಅನಂತಮೂರ್ತಿ ಅವರ ಲೋಕ ಯಾಕೆ ದೊಡ್ಡದು ಅಂದರೆ, 60-70ರ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯದ ಒಂದು ಕಾಲಘಟ್ಟವನ್ನು ನಾವು ಗಮನಿಸಿದರೆ, ತೀವ್ರವಾಗಿ ಭಾಷಿಕವಾಗಿ ಸಂವೇದನೆಗಳನ್ನು ಸಾಹಿತ್ಯವನ್ನಾಗಿಸುವ ರೂಪದಲ್ಲಿ, ಬೇರೆ ಬೇರೆ ಹೊರದೇಶಗಳಿಂದ ಬಂದಂತಹ ಬೇರೆ ಬೇರೆ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಕಾಲಘಟ್ಟದಲ್ಲಿ ಬಂದಂತಹ ಅನಂತಮೂರ್ತಿ ಆಗ್ಬೋದು, ಗಿರೀಶ್ ಕಾರ್ನಾಡ್ ಆಗ್ಬೋದು, ಲಂಕೇಶ್ ಆಗ್ಬೋದು, ಕಂಬಾರ್ ಆಗ್ಬೋದು, ಇವರು ಒಂದು ಕಾಲಘಟ್ಟದ ವಿಚಾರಗಳಿಗೆ ಸ್ಪಂದಿಸಿ ಕೆಲವು ಬಾರಿ ಪ್ರಯತ್ನಪೂರ್ವಕವಾಗಿ ಆ ವಿಚಾರಗಳನ್ನು ತಗೊಂಡು ಕನ್ನಡದ ಒಂದು ಭಾಷಾ ಸಂವೇದನೆಯನ್ನ, ಕನ್ನಡದ ಭಾಷಾ ರಚನೆಯ ಸ್ತರಗಳನ್ನು ವಿಸ್ತರಿಸುವ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಅನಂತಮೂರ್ತಿ ಕಥನ ಪ್ರಕಾರಕ್ಕೆ ತುಂಬ ಒಲಿದು ಬಂದರೆ, ಗಿರೀಶ್ ಕಾರ್ನಾಡ್ ನಾಟಕ ಪ್ರಕಾರವನ್ನು ತಗೊಂಡ್ರು, ಕಂಬಾರರು ಕಾದಂಬರಿ, ಕಥನ, ನಾಟಕ ಈ ಥರದ ಒಂದು ಪ್ರಕಾರಗಳನ್ನು ತಗೊಂಡ್ರು. 70ರ ದಶಕದಲ್ಲಿ ಬಂದಂತಹ ನವೋದಯ ಸಾಹಿತ್ಯದ ನಂತರ ಬಂದಂತಹ ನವ್ಯ ಸಾಹಿತ್ಯ ಇದೆಯಲ್ಲ, ಅದು ನವೋದಯ ಸಾಹಿತ್ಯದಲ್ಲಿ ಹೊಸ ಹಳೆಗನ್ನಡದಿಂದ ಹೊರತಾದಂತಹ ಒಂದು ಆಧುನಿಕ ಕನ್ನಡವನ್ನು ರೂಪಿಸೋದು ಹೇಗೆ ಎನ್ನುವಂತಹ ಒಂದು ಚಾಲೆಂಜಸ್ ಆ ಕಾಲದ ಕವಿಗಳಿಗೆ ಇತ್ತು. ಆ ಗೋಲ್ಡನ್ ಟ್ರೆಸರಿ ಕನ್ನಡಕ್ಕೆ ಬರುವ ಮೂಲಕ ಭಾಷಿಕವಾಗಿ ಏನೇನು ಬದಲಾವಣೆಗಳಾದವು, ವಸ್ತುಗಳನ್ನು ತಗೊಳ್ಳುವ ಕ್ರಮ ಹೇಗೆ, ಸಂವೇದನೆಗಳನ್ನು ಬರೆಯುವ ಕ್ರಮ ಹೇಗೆ, ಇದೇ ಒಂದು ಚಾಲೆಂಜ್ ಆಗಿದ್ದಂತಹ ಸಂದರ್ಭದಲ್ಲಿ ನವ್ಯ ಸಾಹಿತ್ಯ 70ರ ದಶಕದಲ್ಲಿ ಬಂದಂತಹ ನವ್ಯ ಸಾಹಿತ್ಯ ಇನ್ನೊಂದು ರೀತಿಯ ಭಾಷಾ ವಿಸ್ತರಣೆಗಳನ್ನು ಮಾಡೋ ಕೆಲಸಗಳನ್ನು ಮಾಡ್ತದೆ. ಮುಖ್ಯವಾಗಿ 70ರ ಸಂದರ್ಭದ ಕಾವ್ಯಗಳಾಗಲಿ, ನಾಟಕಗಳಾಗಲಿ, ಕಥನಗಳಾಗಲಿ, ಕಾದಂಬರಿಗಳು ಮಾಡಿದ್ದು ಮನುಷ್ಯನ ಅಂತರಂಗವನ್ನು ವಿಸ್ತರಿಸುವ, ಸಮಾಜದಲ್ಲಿದ್ದು ಒಂಟಿಯಾಗಿ ಜೀವಿಸುವ, ತಮ್ಮ ಪೂರ್ವಜರು ಪುರಾತನರು ಮಾಡಿದ ಪಾಪದ ಭಾರಗಳನ್ನು ಹೊತ್ತು ತಲ್ಲಣಿಸುವ ಒಂದು ಹೊಸ ಪರಂಪರೆಯನ್ನ ಈ 70ರ ದಶಕದ ಸಾಹಿತ್ಯ ಹುಟ್ಟಾಕ್ತು. ಅವರವರಿಗೆ ಒಲಿದ ಪ್ರಕಾರಗಳಲ್ಲಿ ನಾನು ಹೇಳಿದಂತಹ ಲೇಖಕರುಗಳು ಆ ಒಂದು ಸಂವೇದನೆಗಳನ್ನು ವಿಸ್ತರಿಸ್ತಾ ಹೋಗ್ತಾರೆ. ಗಿರೀಶ್ ಕಾರ್ನಾಡರ ನಾಟಕಗಳಲ್ಲಿ ಈ ಬ್ರಾಹ್ಮಣ ಮತ್ತು ಶೂದ್ರ ಪ್ರಜ್ಞೆಯನ್ನ ಒಂದೆರಡು ನಾಟಕಗಳಲ್ಲಿ ತರ್ತಾರೆ. ವೈದಿಕ ಪ್ರಜ್ಞೆಯ ಎದುರು ಶೂದ್ರ ಪ್ರಜ್ಞೆ ಎಷ್ಟು ಎನರ್ಜಿ ಇರುವಂಥದ್ದು, ಹೇಗೆ ಪ್ರಕೃತಿಗೆ ಹತ್ತಿರವಾಗುವಂಥದ್ದು ಅನ್ನೋ ರೀತಿಯಲ್ಲಿ ತಗೊಳ್ತಾರೆ. ಅವರ ಅಗ್ನಿ ಮತ್ತು ಮಳೆ ಅನ್ನೋ ನಾಟಕದಲ್ಲಿ ಬರುವಂತಹ ವಿಶಾಖ ಮತ್ತು ನಿತ್ತಿಲೆ ಕ್ಯಾರೆಕ್ಟರ್ಸು, ಯಯಾತಿಯಲ್ಲಿ ಬರುವಂತಹ ಶರ್ಮಿಷ್ಠೆ, ದೇವ್ಯಾನಿ ಕ್ಯಾರೆಕ್ಟರ್ಸು, ಹೀಗೆ ವೈದಿಕ ಪ್ರಜ್ಞೆಯ ಎದುರು ಒಂದು ಶೂದ್ರ ಪ್ರಜ್ಞೆಯನ್ನ ಇಟ್ಟು ಯಾವುದು ಸತ್ವಭರಿತವಾದದ್ದು, ಯಾವುದು ಈ ನೆಲಮೂಲ ಸಂಸ್ಕೃತಿಯನ್ನ ಗಟ್ಟಿಯಾಗಿ ನಿಲ್ಲಿಸಬಲ್ಲದ್ದು ಅನ್ನೋ ಚಿಂತನೆಗಳನ್ನ ನಡೆಸ್ತಾರೆ. ಅನಂತಮೂರ್ತಿ ಅವರ ಕಾದಂಬರಿಗಳಲ್ಲೂ ಕೂಡ ಈಗ ತಾನೇ ಮನು ಅವರು ಅದನ್ನ ಹೇಳಿದ್ರು, ಈ ತರದ ಒಂದು ಪ್ರಜ್ಞೆಗಳ ಒಂದು ಘರ್ಷಣೆಗಳಿದೆಯಲ್ಲ, ಅದನ್ನ ಘರ್ಷಣೆ ಅಂತ ತಗೊಳ್ಳೋದಿಲ್ಲ, ಅದು ಸಹಜವಾಗಿ ಸಂಭವಿಸುವಂಥದ್ದು ಅನ್ನೋ ರೀತಿಯಲ್ಲಿ ಅವರು ತಗೊಳ್ತಾ ಹೋಗ್ತಾರೆ. 70ರ ದಶಕದ ಸಂವೇದನೆಗಳಲ್ಲಿ ಮುಖ್ಯವಾಗಿ ಏನಾಗಿದ್ವು ಅಂದ್ರೆ, ಸಮಾಜದಲ್ಲಿ ನಿಂತು ಒಂಟಿಯಾಗಿ ಬದುಕುವ ಮನುಷ್ಯನ ತಲ್ಲಣೆಗಳಿಗೂ, ಅಂತರಂಗದ ಜಗತ್ತುಗಳೇನಿದೆ, ವೈಯಕ್ತಿಕ ಸಂಘರ್ಷಗಳೇನಿದೆ, ವೈಯಕ್ತಿಕ ಸಂಘರ್ಷಗಳನ್ನ ಕಟ್ಟಿಕೊಡ್ತಲೇನೆ ಅದು ಸಮಾಜದ ಸಂಘರ್ಷವೂ ಹೌದು ಅಂತ ಹೇಳುವ ರೀತಿ ಏನಿದೆ, ಈ ನಿಟ್ಟಿನಲ್ಲಿ ಅನಂತಮೂರ್ತಿಯವರ ಕವಿತೆಗಳು ಬಹಳವಾಗಿ ನನಗೆ ಅನಿಸಿದ್ದು ಉಂಟು. ಈಗ ಮನೋವರ ಮಾತನ್ನ ಕೇಳಿದ್ಮೇಲೆ ಇನ್ನೊಂದು ಬಾರಿ ಎಲ್ಲ ಮತ್ತೆ ಹಳೆಯದನ್ನ ಓದ್ಬೇಕು ಅಂತ ಹೇಳಿ, ಯಾಕಂದ್ರೆ ನಮ್ಮ ಕಾಲ ವೇಳೆಗಳು ಹೇಗಿರುತ್ತೆ ಅಂದ್ರೆ ತುಂಬಾ ಸೀಮಿತವಾದಂತಹ ಓದು, ಮತ್ತೆ ಮತ್ತೆ ಹಳೆ ಕಾಲಕ್ಕೆ ಹೋಗ್ಲಿಕ್ಕಾಗಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸಂಸ್ಕಾರ ಕಾದಂಬರಿ ಮತ್ತೆ ಅದು ಚಲನಚಿತ್ರವಾಗಿ ಉಂಟು ಮಾಡಿದಂತಹ, ಇವತ್ತಿಗೂ ಕೂಡ ಒಂದು ದಾಖಲೆಯನ್ನು ನಿರ್ಮಿಸಿದಂತಹ ಆ ಒಂದು ಕೃತಿ ನಮ್ಮ ಕಣ್ಣೆದುರಿದೆ. ಅದರಲ್ಲಿ ಗಿರೀಶ್ ಕಾರ್ನಾಡ್, ಲಂಕೇಶ್ ಮತ್ತೆ ಅನಂತಮೂರ್ತಿ ಒಟ್ಟಾಗಿ ಕೆಲಸವನ್ನ ಮಾಡ್ತಾರೆ.
ಅಲ್ಲಿ ಬರುವಂತಹ ಚಂದ್ರಿಯ ಪಾತ್ರ ಇದೆಯಲ್ಲ, ಇನ್ನೂ ನಿರಂತರವಾಗಿ ಚರ್ಚೆಗೆ ಒಳಗಾಗ್ತಾ ಇರುವಂತಹ ಒಂದು ಪಾತ್ರ. ಇಲ್ಲಿ ಅನಂತಮೂರ್ತಿಯವರ ಒಂದು ಕವಿತೆಗಳನ್ನು ಗಮನಿಸಿದಾಗ ಮುಖ್ಯವಾಗಿ ಅವರು ಕಾವ್ಯ ಭಾಷೆಗೆ ಒಲಿದವರು ಅನ್ನೋ ಮಾತಿದೆ. ಕವಿಯವರು ಮೂಲತಃ ಅಂತೇಳಿ ಅವರು ವಿಮರ್ಶೆ ಬರೀಲಿ ಅಥವಾ ಕತೆ ಬರೀಲಿ, ಕಾದಂಬರಿ ಬರೀಲಿ, ಅಲ್ಲಿ ಅವರ ಕಾವ್ಯದ ಒಂದು ಪ್ರಜ್ಞೆ ಅಲ್ಲಿ ಸದಾ ಕೆಲಸ ಮಾಡುತ್ತೆ ಅಂತೇಳಿ ಸಾಕಷ್ಟು ಜನ ಅದನ್ನು ಗುರುತಿಸಿದ್ದಾರೆ. ಅಂದರೆ ಕಾವ್ಯವನ್ನ ಬಹಳ ಇಷ್ಟಪಡುವ, ಕಾವ್ಯ ಭಾಷೆಗೆ ಒಲಿದ, ಆದರೆ ಗದ್ಯದಲ್ಲಿ ಹೆಚ್ಚು ಕೆಲಸ ಮಾಡಿದಂತಹ ಲೇಖಕರು ಅನಂತಮೂರ್ತಿಯವರು. ಲಂಕೇಶ್ ಅವರ ಕವಿತೆಗಳನ್ನು ತಗೋಬಹುದು, ಅನಂತಮೂರ್ತಿ ಅವರ ಕವಿತೆಗಳನ್ನು ತಗೋಬಹುದು, ಆದರೆ ಅವರನ್ನು ಹೆಚ್ಚು ನಾವು ಗುರುತಿಸೋದು ಅವರ ಗದ್ಯ ಪ್ರಕಾರದ ಲೇಖನಗಳನ್ನು, ಕವಿತೆಗಳನ್ನು ಅಷ್ಟಾಗಿ ನಾವು ಗುರುತಿಸಿಲ್ಲ ಮತ್ತು ಅಷ್ಟಾಗಿ ಚರ್ಚೆಗಳಿಗೆ ಒಳಗಾಗಿಲ್ಲ ಅಂತ ಅನ್ನೋದು. ಅಂದರೆ ಈ ಎಲ್ಲ ಲೇಖಕರು ಯಾವ ಮಾಧ್ಯಮವನ್ನು ಶಕ್ತಿಯುತವಾಗಿ ಬಳಸ್ಕೊಂಡ್ರು ಅನ್ನುವಂಥ ಪ್ರಶ್ನೆಗಳು ಬಹಳ ಮುಖ್ಯ ಆಗತ್ತೆ ಅಂಥೇಳಿ. ಇಲ್ಲಿ ಓದುವಿಕೆಗೆ ಸಂಬಂಧಪಟ್ಟ ಹಾಗೆ ಅನಂತಮೂರ್ತಿ ಅವರ ಕವಿತೆಗಳನ್ನು ಓದಿದಾಗ ಓದುಗನ ಗ್ರಹಿಕೆ ಹೇಗಿರಬೇಕು ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಯಾವಾಗಲೂ ಕವಿತೆಯನ್ನು ಓದುವ ಸಂದರ್ಭದಲ್ಲಿ ಕವಿತೆಯನ್ನು ಕವಿ ಬರಿತಾನೆ, ಅವನು ನಿರ್ಗಮಿಸ್ತಾನೆ ಅವನು. ಆದರೆ ಯಾವ ಓದುಗರು ಅವರ ಅರಿವಿನ ಮಟ್ಟ, ಅವರ ಒಂದು ವಿಸ್ತಾರವಾದ ಜ್ಞಾನ ಹೇಗಿದೆಯೋ ಅದಕ್ಕೆ ತಕ್ಕನ ಹಾಗೆ ಕವಿತೆಗಳನ್ನು ಗ್ರಹಿಸ್ತಾ ಹೋಗ್ತಾರೆ. ಅನಂತಮೂರ್ತಿ ಅವರ ಕವಿತೆಗಳನ್ನು ಓದಬೇಕು ಅಂದರೆ ಒಂದು ಈಗ ಹೇಳಿದ್ರಲ್ಲ, ಬೇರೆ ಬೇರೆ ಪಾಶ್ಚಾತ್ಯ ವಿಚಾರಧಾರೆಗಳೇನಿದೆ, ಕಮ್ಯುನಿಸ್ಟ್ ಇದಾಗ್ಬೋದು, ಮಾರ್ಕ್ಸಿಸ್ಟ್ ಆಗ್ಬೋದು, ಸಮಾಜವಾದ ಆಗ್ಬೋದು, ಇವೆಲ್ಲದ್ರ ಬಗ್ಗೆ ಸ್ವಲ್ಪ ಅರಿವಿದ್ರೆ ಮಾತ್ರ ಆ ಕವಿತೆಗಳ ಒಳಗಡೆ ಪ್ರವೇಶ ಮಾಡೋಕ್ಕಾಗತ್ತೆ ಅನ್ನುವಂಥದ್ದು. ನಾನು ಕವಿತೆಗಳನ್ನು ಓದೋ ಸಂದರ್ಭದಲ್ಲಿ ಕೆಲವು ಕವಿತೆಗಳು ನನಗೆ ಪ್ರವೇಶ ಮಾಡೋಕ್ಕೆ ಆಗಲೇ ಇಲ್ಲ, ನನಗೆ ಸಾಧ್ಯ ಆಗಲ್ಲ ಅಂತೇಳಿ ಅನಿಸ್ಬಿಡ್ತು. ಎಲ್ಲ ಕವಿತೆಗಳನ್ನ ಕುರಿತು ಓದಿ ಮಾತಾಡೋಣ ಅಂದೋಳು ಪಕ್ಕಕ್ಕಿಟ್ಬಿಟ್ಟು ಕೇವಲ ಅಜ್ಜನ ಹೆಗಲ ಸುಖಗಳು ಮಾತ್ರ ಇಟ್ಕೊಂಡೆ. ಇದು ನಾನು ಇದರಿಂದ ತಪ್ಪಿಸ್ಕೊಳ್ತಿದ್ದೀನಿ ಅಂತಲ್ಲ, ಇದು ನಿಧಾನವಾಗಿ ಓದಿ ನಿಧಾನವಾಗಿ ಗ್ರಹಿಸಲೇಬೇಕಾದಂತಹ ಕವಿತೆಗಳು ಅಂಥೇಳಿ. ಇವತ್ತೇನಾಗ್ತಾ ಇದೆ, ಕವಿತೆಗಳು ಬಹಳ ಸುಲಭವಾಗಿ ಬರೆಯಲಾಗುತ್ತೆ, ಬಹಳ ಸುಲಭವಾಗಿ ಎಲ್ಲ ಕಡೆ ರವಾನಿಸಲಾಗುತ್ತೆ, ಮತ್ತೆ ಎಲ್ರಿಗೂ ಅದು ಸಿಕ್ಬಿಡುತ್ತೆ. ಅದೊಂದು ಶ್ರೇಷ್ಠ ಕವಿತೆಗಳನ್ನು ಚರ್ಚೆಗಳು ಕೂಡ ನಡೀತಾ ಇರುತ್ತೆ. ಆದರೆ ಅನಂತಮೂರ್ತಿ ಅವರ ಕವಿತೆಗಳಿದೆಯಲ್ಲ, ಅದಕ್ಕೊಂದು ಸಿದ್ಧತೆ ಬೇಕು, ಮಾನಸಿಕ ಸಿದ್ಧತೆ ಬೇಕು. ಅವರ ಕವಿತೆಗಳು ಓದ್ಬೇಕಂದ್ರೆ ಅವರ ಕವಿತೆಗಳಲ್ಲಿ ಕೇರಳದ ಸಂಸ್ಕೃತಿ ಬರುತ್ತೆ, ತಮಿಳುನಾಡಿನ ಸಂಸ್ಕೃತಿ ಬರುತ್ತೆ, ವೈದಿಕ ಪ್ರಜ್ಞೆಯ ಬರುತ್ತೆ, ನಮ್ಮ ಭಾರತದ ರಾಮಾಯಣ ಮಹಾಭಾರತದ ವಿಚಾರಗಳು ಬರುತ್ತೆ. ಈ ಎಲ್ಲ ಒಂದು ಪ್ರಜ್ಞೆಯ ಮೂಲಕ ಅವರ ಕವಿತೆಗಳನ್ನು ಪ್ರವೇಶ ಮಾಡಬೇಕು ಅಂತೇಳಿ. ಸಾಮಾಜಿಕವಾಗಿ ಬರೆದಂತಹ ವರ್ತಮಾನದ ಕವಿತೆಗಳಿಗಿಂತ ಇವರ ಈ ರಾಜಕೀಯದ, ಧರ್ಮದ, ಪುರಾಣದ ಹಿನ್ನೆಲೆಯಲ್ಲಿ ಬರೆದಂತಹ ಕವಿತೆಗಳಿದೆಯಲ್ಲ, ಬಹಳ ಗಟ್ಟಿಯಾದಂತಹ ಕವಿತೆಗಳು. ಆದರೆ ಸುಲಭದ ಓದನ್ನ ಇಷ್ಟಪಡುವಂತಹ ಇಂದಿನ ಕಾಲದಲ್ಲಿ ಅನಂತಮೂರ್ತಿಯವರ ಕವಿತೆಗಳನ್ನು ಎದುರಾಗುವ ಕ್ರಮಗಳೇನು? ಇವತ್ತು ನಾವು ಅನಂತಮೂರ್ತಿಯ ಕವಿತೆಗಳನ್ನು ಹೇಗೆ ಗ್ರಹಿಸಬೇಕು ಅನ್ನೋದು ಒಂದು ಪ್ರಶ್ನೆಯಾಗಿ ಇವತ್ತು ಉಳಿಯುತ್ತೆ ಅಂತ ಹೇಳೋದು. ಯಾಕೆಂದ್ರೆ ಅನುಭಾವಿ ಕವಿತೆಗಳನ್ನು ಬರೆದಂತಹ, ಅನುಭವವನ್ನೇ ಮೂಲ ದ್ರವ್ಯವನ್ನಾಗಿಟ್ಕೊಂಡು ಬರೆದಂತಹ ಶಿವಪ್ರಕಾಶ್ ಅವರ ಕವಿತೆಗಳು ಓದೋದಕ್ಕೆ, ಅನಂತಮೂರ್ತಿ ಅವರ ಕವಿತೆಗಳನ್ನು ಓದೋದಕ್ಕೆ ಅಪಾರವಾದಂತಹ ಒಂದು ವ್ಯತ್ಯಾಸ ಇದೆ. ಶಿವಪ್ರಕಾಶ್ ಅವರ ಅನುಭವದ ಲೋಕ ಇದೆಯಲ್ಲ, ಅದು ಜೀರ್ಣಿಸಿಕೊಳ್ಳಬಹುದಾದಂತಹ ಒಂದು ಅನುಭವ ಲೋಕ ಅದು. ಆದ್ರೆ ಇಲ್ಲಿ ಅನಂತಮೂರ್ತಿ ಅವರು ಕಟ್ಟಿಕೊಡುವ ಲೋಕ ಇದೆಯಲ್ಲ, ಸುಲಭದ ಗ್ರಹಿಕೆಗೆ, ಸುಲಭವಾಗಿ ಜೀರ್ಣವಾಗುವಂಥದ್ದಲ್ಲ, ಅದು ಮುಟ್ಟುವಂಥದ್ದಲ್ಲ ಅಂತೇಳಿ. ಹಾಗಂದ ಮಾತ್ರಕ್ಕೆ ಅನಂತಮೂರ್ತಿ ಅವರನ್ನ ನಾವು ಪಕ್ಕಕ್ಕಿಟ್ಟಿದ್ದೀವಿ ಅಂತ ಅಲ್ಲ. ಕಾಲಘಟ್ಟ ಹೇಗಿರುತ್ತೆ ಅಂದ್ರೆ, ಆಯಾ ಕಾಲದಲ್ಲಿ ಯಾರು ಹೆಚ್ಚೆಚ್ಚು ಸುದ್ದಿ ಮಾಡ್ತಿರ್ತಾರೆ ಅದನ್ನ ಓದ್ತಾ ಇರ್ತೀವಿ. ಕಾಲ ಕ್ರಮೇಣ ಕವಿಗಳನ್ನ ಮರೀತಾ ಹೋಗುತ್ತೆ. ಕೇವಲ ವೇದಿಕೆಗಳಲ್ಲಿ ಮಾತಾಡೋದಿಕ್ಕೆ ಮಾತ್ರ ಕೆಲವರು ಸೀಮಿತರಾಗಿ ಉಳಿದು ಬರ್ತಾರೆ. ಇದು ಅನಿವಾರ್ಯವಾಗಿ ಘಟಿಸುವಂತಹ ಘಟನೆಗಳು ಅಂತ ಹೇಳಿ ನನಗೆ ಅನ್ಸುತ್ತೆ. ಲಂಕೇಶ್ ಅವರ ಅವ್ವ ಕವಿತೆಗಳನ್ನು ಬಿಟ್ರೆ ಬೇರೆ ಕವಿತೆಗಳನ್ನ ನಾವು ಪ್ರಸ್ತಾಪ ಮಾಡಲ್ಲ. ಪ್ರಸಿದ್ಧವಾದಂತಹ ಒಂದ್ 2-3 ಕವಿತೆಗಳನ್ನ ಇಟ್ಕೊಂಡು ಮಾತ್ರ ನಾವು ಮಾತನಾಡುವ ಪ್ರಯತ್ನಗಳನ್ನ ಮಾಡ್ತೀವಿ. ಇದರಿಂದ ಇರೋದು ನಮ್ಮ ಓದಿನ ಸೀಮಿತವಾದಂತಹ ಒಂದು ಕ್ರಿಯೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು ಅಂತ ಹೇಳಿ. ಅನಂತಮೂರ್ತಿಯವರು ಕವಿತೆಗಳನ್ನು ಬರೆಯುವ ಸಂದರ್ಭದಲ್ಲಿ ಅನಂತಮೂರ್ತಿ ಮುಖ್ಯವಾಗಿ ಅಡಿಗರನ್ನ ತಮ್ಮ ಕಾವ್ಯದ ಗುರು ಅಂತ ಹೇಳಿ ಸ್ವೀಕರಿಸಿದವರು. ಅಡಿಗರ ಕಾವ್ಯವನ್ನ ಬಹಳ ಓದ್ದವರು, ಚರ್ಚೆ ಮಾಡಿದವರು. ಅಡಿಗರ ಕಾವ್ಯವನ್ನ ಓದ್ತಲೇನೆ ತಮ್ಮ ಕಾವ್ಯದ ದಾರಿ ವಿಭಿನ್ನವಾಗಬೇಕು, ಬೇರೆ ಆಗ್ಬೇಕು ಅನ್ನೋ ಸತತ ಪ್ರಯತ್ನವನ್ನ ಅವರು ಮಾಡಿದವರು. ಆ ಪ್ರಯತ್ನಗಳು ಅವರ ಕವಿತೆಗಳನ್ನ ಓದಿದಾಗ ಕಾಣಿಸ್ತಾ ಹೋಗುತ್ತೆ ಅಂತೇಳಿ. ಅವರ ಜೊತೆಯಲ್ಲೇ ಬರೆತಿದ್ದಂತಹ ಲಂಕೇಶ್, ಕೃಷ್ಣ ಆಲನಹಳ್ಳಿ, ರಾಮಚಂದ್ರ ಶರ್ಮಾ, ಗಂಗಾಧರ ಚಿತ್ತಾಲರು ಸ್ವಲ್ಪ ಮುಂದಕ್ಕೆ ಪ್ರಗತಿಶೀಲ ಪರಂಪರೆಯಲ್ಲಿ ಬರ್ತಾರೆ.
ಇವರೆಲ್ಲರ ಕವಿತೆಗಳನ್ನು ನೋಡಿದಾಗ ರಾಮಚಂದ್ರ ಶರ್ಮ, ಚೆನ್ನಯ್ಯ, ಕೃಷ್ಣ ಹಲನಹಳ್ಳಿ ಇವರೆಲ್ಲರೂ ಕೂಡ ಹೆಣ್ಣನ್ನ ಕವಿತೆಯಲ್ಲಿ ಹೇಗೆ ಬಳಸ್ಕೊಂಡ್ರು ಅನ್ನೋದು ಒಂದು ಪ್ರಶ್ನೆ. ಸಾರಾಸಗಟಾಗಿ 70ರ ದಶಕದ ನವ್ಯ ಕಾವ್ಯ ಹೆಣ್ಣನ್ನ ಪ್ರಯೋಗದ ಒಂದು ಸಾಧ್ಯತೆಯನ್ನಾಗಿ ನೋಡ್ತು ಅನ್ನೋ ಒಂದು ಮಾತು ಮೊದಲಿಂದಲೂ ನಾವು ಕೇಳ್ಕೊಂಡು ಬಂದಿದ್ದೀವಿ. ಗಂಡು ಆ ಕಾಲದಲ್ಲಿ ಆ ಪರಕೀಯ ಪ್ರಜ್ಞೆಯಲ್ಲಿ, ಅಸ್ತಿತ್ವವಾದದ ವಿಚಾರಗಳಲ್ಲಿ ತನ್ನ ಪೂರ್ವಜರ ಭಾರವನ್ನ ಹೊತ್ತು ನರಳ್ತಾ ಇರುವಂತಹ ಒಂದು ಮಲಿನ ಲೋಕದಲ್ಲಿ ಅರಳಬೇಕಾಗಿರುವಂತಹ ಲೋಕದಲ್ಲಿ ಹೆಣ್ಣನ್ನ ಹೇಗೆ ಅವರು ಬಳಸ್ಕೊಂಡ್ರು ಒಂದು ಪ್ರಯೋಗದ ಸಾಧ್ಯತೆಯನ್ನಾಗಿ. ಗೆಲ್ಲಲೇಬೇಕಾದಂತಹ ಒಂದು ಸಾಧ್ಯತೆ ಹೆಣ್ಣು ಅನ್ನೋ ರೀತಿಯಲ್ಲಿ 70ರ ದಶಕದಲ್ಲಿ ಹೆಣ್ಣುಗಳ ಒಂದು ಬಳಕೆ ಆಯಿತು ಅನ್ನೋಂಥದ್ದು. ಆದರೆ ಅನಂತಮೂರ್ತಿಯವರು ಚಿತ್ರಿಸುವಂತಹ ಇಲ್ಲಿ ಬರುವಂತಹ ಕೆಲವು ಪಾತ್ರಗಳಿದೆಯಲ್ಲ, ಆ ಪ್ರಯೋಗದ ಸಾಧ್ಯತೆಯಲ್ಲೇನೆ ಆ ಹೆಣ್ಣುಗಳಿಗೆ ಅವರದೇ ಆದಂತಹ ಎದುರಿಸಬಲ್ಲಂತಹ, ನಿಲ್ಲಬಲ್ಲಂತಹ ಒಂದು ದಿಟ್ಟವಾದಂತಹ ವ್ಯಕ್ತಿತ್ವ ಇದೆ ಅನ್ನೋ ರೀತಿಯಲ್ಲೂ ಕೂಡ ಕೆಲವು ಪಾತ್ರ ಚಿತ್ರಣಗಳನ್ನು ಅವರು ತರ್ತಾರೆ ಅನ್ನುವಂಥದ್ದು. ಮುಖ್ಯವಾಗಿ ಅನಂತಮೂರ್ತಿಯವರ ಕವಿತೆಗಳಲ್ಲಿ ವಸ್ತು ಹೀಗೆ ಅಂತ ಫಿಕ್ಸ್ ಆಗಿರೋದಿಲ್ಲ. ಅದು ಅಲ್ಲಿ ರಾಜಕಾರಣ ಇರುತ್ತೆ, ಧರ್ಮ ಇರುತ್ತೆ, ಕಾಮ ಇರುತ್ತೆ, ಯಾವುದೋ ಒಂದು ಬೇರೆ ದೇಶದ ಚೀನಾ ದೇಶದ ಒಂದು ತತ್ವಜ್ಞಾನಿಗಳ ಹಲವಾರು ವಿಚಾರಗಳು ಬರುತ್ತೆ. ಹೀಗೆ ಅವರು ಮುಖ್ಯವಾಗಿ ಅವರ ಕವಿತೆ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಒಂದು ಭಾರತದ ಒಂದು ಪ್ರಜ್ಞೆ ರೂಪಿಸಿದಂತಹ ಒಂದು ಓದಿದೆಯಲ್ಲ, ಒಂದು ಲೋಕ ಇದೆಯಲ್ಲ, ಅದನ್ನ ಅನ್ಯ ಲೋಕದ ಜೊತೆಗೆ ಬೆಸೆಯುವ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಅವರು ಬೆಸಿತಲ್ಲೇನೆ ಅಂತಿಮವಾಗಿ ಉಳಿಯೋದು ಯಾವುದು, ಅಲ್ಲಿ ಯಾವುದರ ಪರವಾಗಿ ಕೂಡ ಅವರು ನಿಲ್ಲೋದಿಲ್ಲ, ಮತ್ತೆ ಅವರು ಚರ್ಚೆ ಮಾಡೋದಿಲ್ಲ. ಅದು ಆ ವಿಷಯದಲ್ಲಿ ಬಹಳ ಪಾರದರ್ಶಕವಾದಂತಹ ನಿಲುವು ಅನಂತಮೂರ್ತಿ. ಯಾವ ಪರವನ್ನೂ ವಹಿಸೋದಿಲ್ಲ, ತನಗೆ ಆ ಕ್ಷಣಕ್ಕೆ ಯಾವುದು ಸೆಳೆಯುತ್ತೆ, ಯಾವುದು ಸರಿ ಅನಿಸುತ್ತೆ ಅದನ್ನು ಮುಕ್ತವಾಗಿ ಅವರು ಚಿತ್ರಿಸ್ತಾ ಹೋಗ್ತಾರೆ ಅಂಥೇಳಿ. ಅವರ ಹಲವಾರು ಕವಿತೆಗಳಲ್ಲಿ ಬರುವಂತಹ ಈ ಲೈಂಗಿಕ ಸಂಕೇತಗಳು ಅಥವಾ ಲೈಂಗಿಕ ವಿಷಯಗಳಿದೆಯಲ್ಲ, ಅವು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಕಷ್ಟವಾದರೂ ಕೂಡ ಆ ಕಾಲದ ಒಂದು 70ರ ದಶಕದ ಒಂದು ಸಂವೇದನೆಗಳೇನಿದ್ದು, ನಡೆಸಲೇಬೇಕಾದ, ಗೆಲ್ಲಲೇಬೇಕಾದಂತಹ ಒಂದು ಸಂವೇದನೆ ಅಂತ ಏನು ಅನ್ಕೊಂಡದ್ದು, ಅದನ್ನು ಒಳ ಹೋಗುವ, ಅದನ್ನು ಛೇದಿಸುವ ಕೆಲಸಗಳನ್ನು ಅನಂತಮೂರ್ತಿಯವರ ಕಾವ್ಯ ಮಾಡ್ತಾ ಹೋಗುತ್ತೆ ಅಂಥೇಳಿ. ಅದರ ಜೊತೆಯಲ್ಲೇನೆ ಈ ಹೋರಾಟಗಳನ್ನು ಮಾಡ್ತಲೇನೆ ಮನುಷ್ಯನ ಒಂದು ಪರಕೀಯ ಪ್ರಜ್ಞೆ ಇದೆಯಲ್ಲ, ಅವನ ಅಸ್ತಿತ್ವದ ಹೋರಾಟ ಇದೆಯಲ್ಲ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಅವರನ್ನು ಬಹಳ ಪ್ರಭಾವಿಸಿದಂತಹ ಲೇಖಕರುಗಳು ಎಲಿಯಟ್ ಆಗ್ಬೋದು, ಆರ್ಡನ್ ಆಗ್ಬೋದು, ಬ್ರೆಟ್, ಕಾಮು, ನೀಶೆ ಇವೆಲ್ಲ ಬರುತ್ತೆ. 70ರ ದಶಕದಲ್ಲಿ ದೇವರು ಸತ್ತ ಅನ್ನೋ ಒಂದು ಕಲ್ಪನೆ, 2 ಮಹಾಯುದ್ಧಗಳು ನಡೆದಂತಹ ಸಂದರ್ಭದಲ್ಲಿ ದೇವರ ಅಸ್ತಿತ್ವದ ಬಗ್ಗೆ ಮೂಡಿದಂತಹ ಅಪನಂಬಿಕೆಗಳು, ಆ ಅಪನಂಬಿಕೆಗಳನ್ನೇ ಒಂದು ಹುಡುಕಾಟವನ್ನಾಗಿ ಆಯಾ ಲೇಖಕರು ಹೇಗೆ ಬಳಸ್ಕೊಂಡ್ರು ಅನ್ನುವಂಥದ್ದು. ಕಾಮುವಿನ ಕೆಲವು ಕೃತಿಗಳು ಬಂದು, ಕ್ಯಾಲಿಗುಲಾ ಬಂದಿತ್ತು, ಮೆಟಾಮಾರ್ಫೋಸಿಸ್ ಬಂದಿತ್ತು. ಇವೆಲ್ಲವೂ ಕೂಡ ಒಂದು ಹುಡುಕಾಟದ ಶೋಧಗಳಾಗಿ ಈ ಅನುವಾದಗಳು ಕನ್ನಡಕ್ಕೆ ಹೊಸ ಪ್ರಜ್ಞೆಯನ್ನು ತರುವ ರೀತಿಯಲ್ಲಿ ಕಾಲಿಟ್ಟಿದ್ವು ಅಂಥೇಳಿ. ಎಲ್ಲರೂ ಆರಂಭದಲ್ಲಿ ದೋಣಿಗಳನ್ನು ಹತ್ತಿದ್ರು ಕೂಡ, ಈ ವಿಚಾರವಾದಗಳ ದೋಣಿಯನ್ನು ಹತ್ತಿದ್ರು ಕೂಡ, ತಮ್ಮ ತಮ್ಮ ದಡಗಳನ್ನು ತಲುಪಿದ್ರು ಕೂಡ ಅವರು ಚಲಿಸಿದ ಮಾರ್ಗಗಳು ಬೇರೆ ಬೇರೆ ರೀತಿಯಲ್ಲಿದ್ದು ಅನ್ನೋದನ್ನು ಕೂಡ ಕಾವ್ಯದಲ್ಲಿ ಗಮನಿಸ್ಬೇಕಾಗತ್ತೆ ಅಂಥೇಳಿ. ಹೀಗೆ ಅನಂತಮೂರ್ತಿಯವರ ಕಾವ್ಯ ಹೊಸತನ್ನು ಸ್ವೀಕರಿಸ್ತಾ, ಹಳೆಯದರಿಂದ ಬಿಡುಗಡೆಗೊಳ್ಳಬೇಕು ಅನ್ನೋ ಒಂದು ವಾಂಛೆಯನ್ನು ತೋರಿಸ್ತಾ, ಅದರ ಮಧ್ಯದಲ್ಲಿ ದ್ವಂದ್ವದಲ್ಲಿ ನಿಲ್ಲುವಂತಹ ಮಾತು ಬರುತ್ತೆ. ಅದನ್ನು ಮನು ಅವರು ಕೂಡ ಅದನ್ನ ಹೇಳಿದ್ರು. ಅವರ ಇಡೀ ಕಾವ್ಯಗಳಲ್ಲಿ ಇಂಥದ್ದೇನೋ ಒಂದು ಸ್ಪಷ್ಟವಾದ ನಿಲುವುಗಳಿಲ್ಲ. ದ್ವಂದ್ವಗಳಲ್ಲಿ ಜೀವಿಸಬೇಕಾದಂತಹ ಮನುಷ್ಯ ಆ ದ್ವಂದ್ವಗಳಲ್ಲೇ ಕಂಡುಕೊಳ್ಳಬೇಕಾದಂತಹ ಸತ್ಯ ಏನು ಅನ್ನೋಂಥದ್ದನ್ನ ಅವರ ಕವಿತೆಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು ಅಂತೇಳಿ. ಅವರು ಹಲವಾರು ಸಂಕಲನಗಳನ್ನು ತಂದಿದ್ದಾರೆ. ಬಾವಲಿ ಅಂಥೇಳಿ 15 ಪದ್ಯಗಳು, ಅಜ್ಜನ ಹೆಗಲು ಸುಕ್ಕುಗಳು, ಮಿಥುನ, ಅಭಾವ, ಪಚ್ಚಿ ರೆಸಾರ್ಟ್, ಈ ರೀತಿ 6 ಸಂಕಲನಗಳು. ಆಮೇಲೆ ಸಾಕಷ್ಟು ಇಂಗ್ಲಿಷ್ ಕವಿಗಳ ಕವಿತೆಗಳನ್ನು ಕನ್ನಡಕ್ಕೆ ಅವರು ಅನುವಾದಿಸಿದ್ದಾರೆ. ಯೇಟ್ಸ್, ಬ್ರೆಟ್, ರಿಲ್ಕ್ ಅಂಥೇಳಿ ಈ ಥರದ ಹಲವಾರು ಲೇಖಕರ ಪಾಶ್ಚಾತ್ಯವೆಲ್ಲ ಕೂಡ ಕನ್ನಡಕ್ಕೆ ಬಂದಿದೆ ಅಂತೇಳಿ. ಅವರ ಒಂದು ಅಬ್ಸರ್ವೇಷನ್ ಹೇಗಿದೆ ಅಂದರೆ, ರಿಲ್ಕನ ಕವಿತೆಗಳನ್ನು OL ನಾಗಭೂಷಣ ಸ್ವಾಮಿ ಮತ್ತು S ಮಂಜುನಾಥ್ ಅಂತೇಳಿ ಅವರು ಕೂಡ ಅನುವಾದಿಸಿದರು. ಆ ಅನುವಾದಗಳ ಜೊತೆ ತಾವು ಅನುವಾದ ಮಾಡಿದ ಕೃತಿಗಳನ್ನು ಇಟ್ಕೊಂಡು ಒಂದು ಚಿಂತನೆಯನ್ನು ನಡೆಸ್ತಾರೆ. ಅವರ ಸುರುಗಿ ಪುಸ್ತಕದಲ್ಲಿ ಬರುತ್ತೆ, ಅವರ ಆತ್ಮಕಥನ ಸುರುಗಿ ಅಂತೇಳಿ. ಇಲ್ಲಿ ಮೂಲಕ್ಕೆ ನಿಷ್ಠವಾಗಿ ಅನುವಾದಿಸೋದ, ಮೂಲಕ್ಕಿಂತ ಭಿನ್ನವಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ಹೊಸ ಚೈತನ್ಯವನ್ನು, ಅನುವಾದದ ಬಗ್ಗೆ ಹಲವಾರು ಮಾತುಗಳಿದೆ. ಇದ್ದ ಹಾಗೆ ಅನುವಾದಿಸೋದ, ಅಥವಾ ಅದನ್ನು ರೂಪಾಂತರ ಮಾಡೋದ, ಅಥವಾ ಅದನ್ನು ಜೀವ ತುಂಬಿ ಅನುವಾದವನ್ನು ಮಾಡೋದ, ಈ ರೀತಿಯ ಒಂದು ಚರ್ಚೆಗಳಿದೆ.
ಈ ಮೂರು ಮಾಡಿದಂತಹ ಈ ರೀಲ್ಕ್ ಇದರಲ್ಲಿ ಅವರು ಎಸ್ ಮಂಜುನಾಥ್ ತುಂಬ ಜೀವಂತವಾಗಿ ತಾವು ಅನುವಾದ ಮಾಡಿದ್ರು ಕೂಡ ಎಸ್ ಮಂಜುನಾಥ್ ಎಷ್ಟು ಚೆನ್ನಾಗಿ ಅದನ್ನು ಅನುವಾದ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಈ ಥರದ ಹಲವಾರು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೇರವಾಗಿ ಹೇಳಬಲ್ಲಂತಹ ಒಂದು ನಿರ್ಭಿಡೆಯ ವ್ಯಕ್ತಿತ್ವ ಅವರಿಗೆ ಇತ್ತು ಅಂಥೇಳಿ. ಅವರು ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಕಾವ್ಯ ನನ್ನ ಭಾವವನ್ನ ವಿಚಾರವನ್ನ ಸದಾ ನಿರ್ದೇಶಿಸುತ್ತಿದ್ದು ತನ್ನ ಶುದ್ಧ ಸ್ವರೂಪದಲ್ಲಿ ನನ್ನಿಂದ ಆಗಾಗ ಬರೆಸಿಕೊಳ್ಳುವುದಿದೆ ಅಂತೇಳಿ. ತಮ್ಮ ಕಾವ್ಯದ ಬಗ್ಗೆ, ಕಾವ್ಯದ ಭಾಷೆಯ ಬಗ್ಗೆ ಅವರಿಗೆ ತುಂಬ ಮೋಹ ಇತ್ತು. ಆದರೆ ಕಾವ್ಯದ ಬಂಧದ ಬಗ್ಗೆ, ಕಾವ್ಯದ ಲಯ ವಿನ್ಯಾಸಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರಿಗೆ ಹೇಳೋದು ಬಹಳ ಇರ್ತಿತ್ತು. ಆಕೃತಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅವರು ಕವಿತೆಗಳನ್ನು ಬರೆದ್ರು ಅನ್ನೋದು ಅವರ ಕವಿತೆಗಳು ಓದಿದಾಗ ಅದು ಅನ್ಸುತ್ತೆ. ಅಡಿಗರು ತಲೆ ಕೆಡಿಸ್ಕೊಂಡು ಆಕೃತಿಯ ಬಗ್ಗೆ, ಭಾವ ಸಂಬಂಧಗಳ ಬಗ್ಗೆ ಬರೆದ ಹಾಗೆ ಅನಂತಮೂರ್ತಿಯವರು ಅಷ್ಟೇ ಆಗಿ ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂಥೇಳಿ. ಅನಂತಮೂರ್ತಿಯವರ ಕಥೆಗಳು, ಕಾದಂಬರಿಗಳಲ್ಲಿರುವಂತಹ ಪ್ರಯೋಗಶೀಲತೆ ಕಾವ್ಯದಲ್ಲಿಲ್ಲ. ಆದರೆ ವಸ್ತು ವೈವಿಧ್ಯತೆ ಇದೆಯಲ್ಲ, ಇಡೀ ಜಗತ್ತಿನ ಎಲ್ಲ ವಸ್ತುಗಳನ್ನು, ಬೇರೆ ಭಾಷೆ ಸಂಸ್ಕೃತಿಯನ್ನು ರೂಪಿಸಿದಂತಹ ಎಲ್ಲ ವಸ್ತುಗಳನ್ನು ಇಲ್ಲಿ ಅವರು ತರ್ತಾರಲ್ಲ, ಅದನ್ನು ಬಹಳ ಸಲೀಸಾಗಿ ಅದನ್ನು ಬಳಸ್ಕೊಳ್ತಾರೆ. ಅದನ್ನು ಕಟ್ಟಬೇಕು ಅಂತೇಳಿ ಲೆಕ್ಕಾಚಾರ ಇಟ್ಕೊಂಡು ಕವಿತೆಯನ್ನು ಕಟ್ಟುವ ಸಂದರ್ಭದಲ್ಲಿ ಆರಂಭ ಹೀಗಿರಬೇಕು, ಮಧ್ಯ ಹೀಗಿರಬೇಕು, ಅಂತ್ಯ ಹೀಗೊಳ್ಬೇಕು ಅನ್ನೋ ಲೆಕ್ಕಾಚಾರ ಇದೆಯಲ್ಲ, ಕೆಲವು ಸರಿ ಬರೀ ಸ್ಟೇಟ್ಮೆಂಟ್ ಆಗಿ ಅವರ ಕವಿತೆಗಳು ಎಂಡ್ ಆಗಿಬಿಡುತ್ತೆ. ಹಾಗಾಗಿ ಕವಿತೆಯ ಈ ಬಂಧದ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ತಾನು ಹೇಳಬೇಕಾದದನ್ನು ಹೇಳುವ ಒಂದು ಮಾಧ್ಯಮವನ್ನಾಗಿ ಕವಿತೆಯನ್ನು ಅವರು ಬಳಸ್ಕೊಂಡ್ರು ಅಂಥೇಳಿ. ಇಲ್ಲಿ ಸಂಸ್ಕಾರ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂದರೆ, ಸಂಸ್ಕಾರದಲ್ಲಿ ಪ್ರಾಣೇಶಾಚಾರ್ಯನ ಮೂಲಕ ನಡೆಸಿದಂತಹ ಒಂದು ಹುಡುಕಾಟಗಳಿದೆಯಲ್ಲ, ಈ ಹುಡುಕಾಟಗಳು ಕವಿತೆಯಲ್ಲೂ ಕೂಡ ಮುಂದುವರಿತಾ ಹೋಗುತ್ತೆ. ಅಲ್ಲಿ ಪ್ರಾಣೇಶಾಚಾರ್ಯ ಇಲ್ಲಿ ಈ ರೀತಿಯ ಒಂದು ಬಿಕ್ಕಟ್ಟುಗಳಲ್ಲಿ, ಸಂಸ್ಕೃತಿಯ ಬಿಕ್ಕಟ್ಟುಗಳಲ್ಲಿ ಜೀವಿಸುವ, ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸಲಾರದ ಒಂದು ದ್ವಂದ್ವ ಇದೆಯಲ್ಲ, ಆ ದ್ವಂದ್ವದಲ್ಲಿ ಚಿತ್ರಿಸಲ್ಪಡುವಂತಹ ಹಲವಾರು ಕವಿತೆಗಳು ಆ ಕಾಲದ ಎಲ್ಲ ಲೇಖಕರ ದ್ವಂದ್ವಗಳು ಆಗಿದ್ವು ಅಂಥೇಳಿ. ಲಂಕೇಶ್ ಅವರು ಕವಿತೆಯಲ್ಲಿ ಗೆದ್ದ ಹಾಗೆ, ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ ಹಾಗೆ ಅನಂತಮೂರ್ತಿ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತೇಳಿ. ರಾಮಚಂದ್ರ ಶರ್ಮ ಬ್ರಾಹ್ಮಣರ ಹುಡುಗ ಕವಿತೆಯನ್ನು ಬರೆದಂಥ ಸಂದರ್ಭದಲ್ಲಿ ಅವರು ಹೇಗೆ ನೇರವಾಗಿ ಹೇಳಬೇಕು ಅದನ್ನು ಹೇಳ್ತಿದ್ರು, ಅದು ಅಲ್ಲೂ ನಿಲುವುಗಳು ಇರ್ತಿರ್ಲಿಲ್ಲ. ಈ ರೀತಿ ಅನಂತಮೂರ್ತಿ ನಿರಂತರವಾದ ಕಾವ್ಯದಲ್ಲಿ ಒಂದು ಪ್ರಯೋಗಶೀಲತೆಯನ್ನು ಮಾಡಿದ್ರು. ಕಾವ್ಯದ ಫಲವನ್ನ, ಅಂತಿಮ ಫಲದ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಅಂಥೇಳಿ. ಯಾವುದು ಶುದ್ಧ ಕಾವ್ಯ ಅಂಥೇಳಿ ನವೋದಯ ಕಾವ್ಯದಲ್ಲಿ ಬಂತು. ಒಂದು ರೀತಿ ಪಾವಿತ್ರತೆ ಅನ್ನೋ ಒಂದು ಕಲ್ಪನೆ ಏನಿತ್ತು ಅದನ್ನೆಲ್ಲ ಚಿತ್ರಗೊಳಿಸುವ ಒಂದು ಪರಂಪರೆ ನವ್ಯ ಕಾವ್ಯದಲ್ಲಿ ಬಂತು. ಯಾವುದೂ ಬದುಕಿನಲ್ಲಿ ಶುದ್ಧ ಅನ್ನೋದಿಲ್ಲ, ಮಲಿನತೆಯ ನಡುವೆನೇ ನಾವು ಹುಟ್ಟಿ ಬೆಳಿಬೇಕಾಗಿದೆ ಅನ್ನೋಂಥದ್ದೊಂದು ಇದೆಯಲ್ಲ, ಆ ನಾಟಕಗಳಲ್ಲಿ ಬಹಳ ಆ ರೀತಿಯ ವಸ್ತುಗಳು ಬಂದು ಆ ಕಾಲದಲ್ಲಿ. ಆ ಥರದ ಒಂದು ನಿಲುವುಗಳು ಕವಿತೆಗಳಲ್ಲಿ ಬರುತ್ತೆ ಅನ್ನುವಂಥದ್ದು. ಪರಂಪರೆಯ ಪ್ರಜ್ಞೆ ಇದೆ, ಆ ಪರಂಪರೆಯ ಒಳಗಡೆ ಇರುವ ಬಿರುಕುಗಳನ್ನು ಗುರುತಿಸುವಂತಹ ಮನಸ್ಸಿದೆ. ಆ ಪರಂಪರೆಗಳ ಬಿರುಕುಗಳನ್ನು ಗುರುತಿಸ್ತಲೇನೆ ತನ್ನಲ್ಲಿ ಏನಾಗ್ತಾ ಇದೆ ಅಂತ ಕಂಡುಕೊಳ್ಳುವ ಒಂದು ಚಿಕಿತ್ಸಕ ಗುಣ ಕೂಡ ಅಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಕಳೆದ ಕಾಲದ ಬಗ್ಗೆ ಒಪ್ಪಿಗೆ ಇಲ್ಲ. ಅಂದರೆ ಕಳೆದ ಕಾಲ ಏನೋ ಬಂತು, ಕಾವ್ಯ ಬಂತು, ಹೊಸ ಅನುವಾದದ ಮೂಲಕ ಒಂದು ನವೋದಯ ಕಾವ್ಯ ಹೊಸ ಕಾವ್ಯಕ್ಕೆ ತಕ್ಕೊಳ್ತು, ದಾರಿ ಬೇರೆ ಬೇರೆ ತಕ್ಕೊಳ್ತು, ಅದೆಲ್ಲ ಬೇರೆ. ಆದರೆ ಅದ್ರ ಎಷ್ಟು ಮನೆಗೆ ಸಂವೇದನೆಗಳು ಹೇಗಿದೆ, ಮನುಷ್ಯನ ಒಂದು ಒಳಗಿನ ಬಿಕ್ಕಟ್ಟುಗಳನ್ನೇ ಕಾವ್ಯ ಚಿತ್ರಿಸ್ತಾ ಇದೆಯಾ, ಮನುಷ್ಯನ ಒಳಲೋಕವನ್ನು ಚಿತ್ರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಉಟ್ಕೊಂಡಾಗ ಈ ರೀತಿಯ ಬಿರುಕಿನ ಕಾವ್ಯಗಳು ಸದಾಕಾಲ ಹುಟ್ಟುತ್ತೆ ಅಂತೇಳಿ. ಅಂದರೆ ತನ್ನ ಬಗ್ಗೆನೇ ತಾನು ಕಂಡುಕೊಳ್ಬೇಕಾದಂತಹ ಒಂದು ನಂಬಿಕೆ ಅಥವಾ ತನ್ನನ್ನು ತಾನು ವಿಮರ್ಶಿಸ್ಕೊಳ್ಬೇಕಾದಂತಹ ಒಂದು ಆತ್ಮಪ್ರಜ್ಞೆ, ಆ ಸ್ವಕೀಯ ಪ್ರಜ್ಞೆಗೂ ಪರಕೀಯ ಪ್ರಜ್ಞೆಗೂ ಇರುವಂತಹ ಅಂತರಗಳೇನು, ಈ ನಿರಂತರ ದ್ವಂದ್ವನೇ ಅನಂತಮೂರ್ತಿಯವರ ಒಂದು ಕಾವ್ಯದ ಮತ್ತು ಕಾದಂಬರಿಗಳ ಒಂದು ಮೂಲ ಪ್ರೇರಣೆ ಅಂತೇಳಿ. ಉದಾಹರಣೆಗೆ ಒಂದು 2-3 ಕವಿತೆ ಕುರಿತು ಮಾತಾಡೋದಾದರೆ, ಅವರ ಮತ್ಸ್ಯಾವತಾರ ಅನ್ನುವಂತಹ ಒಂದು ಕವಿತೆಯನ್ನು ನಾವು ಗಮನಿಸ್ಬೋದು. ಈ ಥರದ್ದು ಕೇರಳದ ಕವಿಗಳು, ಕನ್ನಡದ ಕವಿಗಳು ಇದ್ರ ಮಧ್ಯೆ ಅವರು ಮಾತಾಡ್ತಾ ಯಾವುದು ನಮಗೆ ನಿಜವಾದ ಬೇಕಾದದ್ದು, ಯಾವುದು ಸಹಜ ಕಾವ್ಯ, ಎಲ್ಲಿ ಸಹಜತೆಯನ್ನು ಹುಟ್ಟುತ್ತೆ ಅನ್ನೋ ಚರ್ಚೆಗಳನ್ನು, ಒಂದು ಡಿಬೇಟನ್ನು ಅವರ ಕವಿತೆಗಳ ಮೂಲಕ ಮಾಡ್ತಾರೆ ಅಂಥೇಳಿ. ಕಾವ್ಯಾಭಿವ್ಯಕ್ತಿಯ 2 ನೆಲೆಗಳ ಹುಡುಕಾಟಗಳನ್ನು ಅವರು ನಡೆಸ್ತಾರೆ. ಎಲ್ಲಿ ಸಹಜ ಕಾವ್ಯ ಹುಟ್ಟುತ್ತೆ, ಬದುಕಿಗೆ ಹತ್ತಿರವಾದದ್ದು ಅಥವಾ ಗ್ರಂಥಗಳಲ್ಲಿ ಅಡಗಿದ ಜ್ಞಾನದಿಂದಲೋ ಎಲ್ಲಿ ನಿಜವಾದ ಕಾವ್ಯ ಹುಡುಕುತ್ತೆ ಅನ್ನೋ ಚರ್ಚೆಯನ್ನು ಅವರು ಹುಟ್ಟಾಕ್ತಾರೆ. ಅವರು ಬಳಸ್ಕೊಳ್ಳುವಂತಹ 2 ಭಿನ್ನ ಸಂಸ್ಕೃತಿಯ ಕವಿಗಳು ಇಬ್ಬರು. ಮಲಯಾಳದ ಕವಿ ಎಡತುಚ್ಚನ್ ಅಂತ ಹೇಳಿ,
ಇನ್ನೊಬ್ಬ ಸಂಸ್ಕೃತ ಕವಿ ಭಟ್ಟತಿರಿ ಅಂಥೇಳಿ. ಇಬ್ಬರ ಕಾವ್ಯ ಪ್ರಕ್ರಿಯೆಯನ್ನು ಕುರಿತು ಚರ್ಚೆ ಮಾಡುತ್ತಾ ಅವರು ಈ ಚರ್ಚೆಯನ್ನು ಹೇಗೆ ಮುಂದುವರಿಸ್ತಾರೆ. ಅವರ ಪ್ರಕಾರ ಎಡತುಚ್ಚನ್ ಸಹಜ ಕವಿ, ಸಂಸ್ಕೃತದಲ್ಲಿ ಬರೆಯುವಂತಹ ಭಟ್ಟತಿರಿ ಪಂಡಿತ ಕವಿ ಅಂಥೇಳಿ. ಅವನು ಹೇಗೆ ಸಹಜ ಕವಿ, ಇವನು ಹೇಗೆ ಪಂಡಿತ ಕವಿ ಅನ್ನೋ ಒಂದು ಇದನ್ನ ಚರ್ಚೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ದಶಾವತಾರಗಳಲ್ಲಿ ನಾವು ನಂಬಿರೋ ಹಾಗೆ ಒಂದು ಅವತಾರ ಮತ್ಸ್ಯ ಅವತಾರ, ಮೀನು ಅನ್ನೋ ರೀತಿಯಲ್ಲಿ. ಆ ಮೀನು ಅಂತಾನೆ ಹೇಗೆ ತಗೊಳ್ತಾರೆ. ಭಗವಂತನ 10 ಅವತಾರಗಳ ಆಟ ಭೂಮಿಲಿ ಶುರುವಾಗೋದೇ ಮೀನಿಂದ. ಕೇರಳದಲ್ಲಿ ಬಡಬಗ್ಗರು ಹಸಿದು ಮಾಡೋ ಊಟ ಶುರುವಾಗೋದು ಕೂಡ ಮೀನಿಂದ ಅಂಥೇಳಿ. ಹೇಗೆ ಒಂದು ಮೀನು ಸಹಜ ಆಹಾರವಾಗಿ ಇನ್ನೊಂದು ದೇವತೆಯ ಒಂದು ರೂಪವಾಗಿ ಬರುತ್ತೆ ಅನ್ನುವಂಥದ್ದು. ಎಡತುಚ್ಚನ್ ಎಂತಹ ಕವಿ, ಬದುಕಿಗೆ, ಅಲ್ಲಿನ ನಿಸರ್ಗಕ್ಕೆ, ಅಲ್ಲಿನ ಜೀವನಕ್ಕೆ ಎಷ್ಟು ಹತ್ತಿರವಾಗಿದ್ದಂಥ ಕವಿ. ಶ್ರೀಹರಿಯಲ್ಲಿ ಮನಸ್ಸು ನೆಟ್ಟ ಗಾಣಿಗ ಜಾತಿ ಕವಿ ಎಡತುಚ್ಚನ್. ಗಾಣಿಗ ಅನ್ನೋ ಪದವನ್ನ ನಾವಿಲ್ಲಿ ಬಳಸಬೇಕು. ಭಕ್ತಿ ಎಂದರೆ ತೆಂಗಿನೆಣ್ಣೆ ಬೆರೆಸಿದ ಬಿಸಿ ಬಿಸಿ ಗಂಜಿ ಊಟ ಅಂಥೇಳಿ ಅವನು ನಂಬುದವನು. ಕೊಬ್ಬರಿ ಎಣ್ಣೆ, ಗಾಣಿಗತನ, ಈ ಥರದ್ದು ಮಾತುಗಳು ಇಲ್ಲಿ ಬರುತ್ತೆ. ಭಕ್ತಿ ಅಂದ್ರೆ ಅವನ ಪ್ರಕಾರ ತೆಂಗಿನೆಣ್ಣೆ ಬೆರೆಸಿದ ಬಿಸಿ ಬಿಸಿ ಗಂಜಿ ಊಟ ಅಂಥೇಳಿ. ಕಾವ್ಯ ಅಂದ್ರೆ ನೆಂಚಿಕೊಳ್ಳುವುದಕ್ಕೆ ಹುರಿದ ಮೀನು. ಕಾವ್ಯ ಯಾವುದು, ಭಕ್ತಿ ಯಾವುದು, ಯಾವ ಗಂಧದಲ್ಲಿ, ಯಾವ ವಾಸನೆಗಳಲ್ಲಿ ನಿಜವಾದ ಕಾವ್ಯ ಹರಡುತ್ತೆ ಅನ್ನೋ ಒಂದು, ಈ ವಾಸನೆಗಳನ್ನು ಕುರಿತು ಮಾತಾಡ್ತೀವಿ. ವಾಸನೆಗಳನ್ನು ನಾವು ವರ್ಣಿಸೋಕ್ಕಾಗಲ್ಲ, ಆದರೆ ವಾಸನೆ ಕವಿತೆಗಳಲ್ಲಿ, ನಿಜವಾದ ಕವಿಯಲ್ಲಿ ಆ ವಾಸನೆಗಳು ಅಡಗಿರುತ್ತೆ ಅನ್ನುವಂಥದ್ದು. ಭಟ್ಟತಿರಿ ಬಗ್ಗೆ ಒಂದು ಸಾಲುಗಳು ಬರುತ್ತೆ. ಅವನು ಸಂಸ್ಕೃತ ಕವಿ. ಅವನ ಕಾವ್ಯದ ಸ್ವರೂಪ ಹೇಗೆ. ಭಟ್ಟತಿರಿಗೆ ದೇವರ ಮೇಲೆ ಆಸೆ, ಶಾಸ್ತ್ರ ಎಂದರೆ ಇಷ್ಟ, ಹೀಗಾಗಿ ಕಾವ್ಯ ಬಲು ಕಷ್ಟ. ಶಾಸ್ತ್ರಕ್ಕೆ ಗಂಟು ಬಿದ್ದವರು, ಶಾಸ್ತ್ರಕ್ಕೆ ಜೋತು ಬಿದ್ದವರು ಕಾವ್ಯವನ್ನ ಬರೆಯೋದು ಹೇಗೆ ಕಷ್ಟ ಆಗತ್ತೆ. ಸಹಜವಾಗಿ ಅರಳಿದ ಕಾವ್ಯ, ಈ ಥರದೊಂದು ವರ್ಣನೆ. ಶಾಕಾಹಾರಿ ಕವಿ ಭಟ್ಟತರಿ ಅಂತ ಹೇಳಿ ಹೇಳ್ತಾ, ಈ ಶಾಕಾಹಾರಿಯಾದಂತಹ ಭಟ್ಟತರಿಗೆ ಸಹಜವಾಗಿ ಕಾವ್ಯ ಬರೆಯೋಕ್ಕಾಗಲ್ಲ. ಆ ಕಾವ್ಯದ ಒಂದು ಮೀಮಾಂಸೆಗಳು, ಅದರ ಅಲಂಕಾರಗಳು, ಲಯಗಳು, ವಿನ್ಯಾಸಗಳು ಇವಿಲ್ಲದೆ ಅವನಿಗೆ ಕವಿತೆ ಬರೆಯೋಕ್ಕಾಗಲ್ಲ. ಅವನು ಶಾಸ್ತ್ರ ಅಲಂಕಾರಕ್ಕೆ ಅಂಟಿಕೊಂಡವನು ಅವನು ಅಂತೇಳಿ. ಬದುಕಿನ ಸಹಜ ಲಯಗಳನ್ನು ಕುರಿತು ಬರೆಯುವ ಕವಿಗಳು, ಶಾಸ್ತ್ರಬದ್ಧವಾಗಿ ಬರೆಯುವ ಕವಿಗಳು, ಇದ್ರ ಬಗ್ಗೆ ಅವ್ರಿಗೊಂದು ಹೇಗೆ ಒಂದು ಅಬ್ಜೆಕ್ಷನ್ ಇತ್ತು ಅನ್ನೋದನ್ನ ಅಬ್ಜೆಕ್ಷನ್ ಮಾಡಲ್ಲ, ಆದರೆ ಅದನ್ನ ಕವಿತೆಯಲ್ಲಿ ಅವರು ತರ್ತಾರೆ ಅಂಥೇಳಿ. ಭಟ್ಟತರಿ ಎಂತಹ ಕವಿ ಅಂದರೆ ವಿಭಾವಕ್ಕೆ ತಕ್ಕ ಭಾವ, ಭಾವಕ್ಕೆ ತಕ್ಕ ವ್ಯಂಜನ, ವ್ಯಂಜನಕ್ಕೆ ತಕ್ಕ ವ್ಯಾಕರಣ, ವ್ಯಾಕರಣಕ್ಕೆ ತಕ್ಕ ಉತ್ಸಾಹ, ಉತ್ಸಾಹಕ್ಕೆ ತಕ್ಕ ಲಯ, ಲಯಕ್ಕೆ ತಕ್ಕ ಅಲಂಕಾರ, ಹೀಗೆ ಔಚಿತ್ಯ, ಅನೌಚಿತ್ಯ, ವಕ್ರೋಕ್ತಿ, ಸ್ವಭಾವೋಕ್ತಿ ಇವೆಲ್ಲವನ್ನ ಬಳಸಿಕೊಂಡು ಒಂದು ಕಾವ್ಯ ಹೇಗೆ ಸೃಷ್ಟಿಯಾಗತ್ತೆ ಅಂತೇಳಿ. ಒಟ್ಟಿನಲ್ಲಿ ಅವನ ಕಾವ್ಯ ಕಗ್ಗಟ್ಟಾಗಿ, ಬ್ರಹ್ಮಗಂಟಾಗಿ, ಕಾವ್ಯ ಬರೀತಾ, ಹೊಡಿತಾ, ತಿದ್ದುತ್ತಾ ಕೂತಿದ್ದ ಶುದ್ಧ ಶಾಕಾಹಾರಿ ಕವಿ ಅಂತೇಳಿ ಅವರು ಭಟ್ಟತಿರಿಯ ಬಗ್ಗೆ ಅನಂತಮೂರ್ತಿ ಹೇಳ್ತಾರೆ. ಈ ಥರದ ಒಂದು ಬೋಲ್ಡ್ನೆಸ್ ಅವರಿಗೆ ಇತ್ತು. ಯಾವುದು ಸರಿನೋ ಅದನ್ನು ಕರೆಕ್ಟಾಗಿ ಹೇಳುವಂಥದ್ದು ಅಂತೇಳಿ. ಅವರು ಇರುವ ಚರ್ಚೆಗಳಲ್ಲಿ ಕಾವ್ಯಕ್ಕೆ ನಿಜವಾಗಿ ಬೇಕಾದದ್ದು ಏನು, ಕಾವ್ಯದ ಶುದ್ಧಾರ್ಥದ ಪರಿಕರಗಳು ಬೇಕೋ, ದೈನಂದಿನ ಜೀವನದ ಶುದ್ಧ ಲಯಗಳು ಬೇಕು ಅನ್ನೋ ಚರ್ಚೆಯನ್ನ ಈ ತರದ ಹಲವಾರು ಕವಿತೆಗಳಲ್ಲಿ ಅವರು ಮುಂದುವರಿಸ್ತಾರೆ. ಇನ್ನೊಂದು ಅದೇ ರೀತಿಯ ಒಂದು ಕವಿತೆ ಭಕ್ತಿ ಮತ್ತು ವಿಭಕ್ತಿ ಅನ್ನುವಂತಹ ಕವಿತೆ. ಅದರಲ್ಲಿ ಗುರುವಾಯೂರ ಅಪ್ಪನೇ ಇಬ್ರು ಭಕ್ತರು ಅನ್ನೋದನ್ನು ತಗೊಳ್ತಾರೆ. ಅದು ಎರಡು ಸಂಸ್ಕೃತಿಗಳ ಮಧ್ಯೆ ತುಲನೆ ಮಾಡ್ತಾ ಅಗೈನ್ ಯಾವುದು ನಮಗೆ ಬೇಕು ಮತ್ತೆ ಯಾವುದು ಬೇಡ ಅನ್ನೋ ಚರ್ಚೆಯಲ್ಲಿ ಮುಂದುವರಿಯುದು. ಅಲ್ಲಿ ಭಟ್ಟತಿರಿ ಮತ್ತೆ ಅಗೈನ್ ಆ ಕ್ಯಾರೆಕ್ಟರ್ ಅಲ್ಲಿ ಆ ಕವಿ ವಿಚಾರಗಳು ಬರುತ್ತೆ. ಅವನೊಬ್ಬ ಗರ್ವಿಷ್ಠ ನಂಬೂದರಿ, ಸಂಸ್ಕೃತ ಕವಿ. ಮೈಕೈ ವಾತವಿರುವ ಅವನಿಗೆ ಬಾಗಲಾಗದು, ಬಳಕಲಾಗದು. ಈ ವಾತ ಅನ್ನೋ ಪದವನ್ನ ಬೇಕಂತಲೇ ಅವರು ತಗೊಳ್ತಾರೆ. ಅವನು ನಾರಾಯಣೀಯಂ ಅನ್ನೋ ಒಂದು ಮುರಾರಿ ಕೃಷ್ಣನನ್ನ ಹೊಗಳಿ ಬರೆದಂತಹ ಒಂದು ಕಾವ್ಯವನ್ನ ಬರೀತಾನೆ. ಅದರಲ್ಲಿ ಕೃಷ್ಣ ಸಡಿಲವಾಗಿ ಹಗುರವಾಗಿ ಅರಳಿ ಅದರಲ್ಲಿ ಚಿಮ್ಮುತ್ತಾನೆ ಅಂತೇಳಿ ವರ್ಣನೆಗಳು ಬರುತ್ತೆ. ಇನ್ನೊಬ್ಬ ಕವಿ ಪುಂತಾನಂ ಅಂತ ಹೇಳಿ ಮಲಯಾಳಿ ಕವಿ. ಈ ಕವಿ ಅವನು ವಿನೀತ ಸ್ವಭಾವದವನು. ಅವನು ಸಂತಾನ ಗೋಪಾಲ ಅಂತ ಹೇಳಿ ಒಂದು ಕಾವ್ಯವನ್ನು ಬರೀತಾನೆ. ಗೊಲ್ಲ ಗೋವಿಂದನನ್ನು ಕುರಿತಂತಹ ಒಂದು ಕಾವ್ಯ. ಮುರಾರಿ ಗೊಲ್ಲ ಗೋವಿಂದ ಬಳಕೆಯನ್ನ ನೀವು ಗಮನಿಸಿ. ಶಾಸ್ತ್ರದ ಪ್ರಕಾರ ಮುರಾರಿ ಕೃಷ್ಣ ಮುರಾರಿ ಅಂತ ವರ್ಣಿಸಲಾಗುತ್ತೆ. ಸಹಜ ಜೀವನಕ್ಕೆ ಹತ್ತಿರವಾಗಿ ಗೊಲ್ಲ ಗೋವಿಂದ ಅಂತ ಹೇಳಿ ಬಳಕೆ ಆಗುತ್ತೆ. ಈ ಬಳಕೆಯಲ್ಲೇನೆ ಯಾವುದು ನಿಜವಾಗಿ ಬದುಕಿಗೆ ಸಹಜ ಉಲ್ಲಾಸವನ್ನು ಕೊಡುವಂಥ ಕ್ರಿಯೆಗಳು ಯಾವುದು, ವರ್ಣನೆಗಳು ಯಾವುದು ಅನ್ನೋ ಚಿತ್ರಣಗಳು ಅವರು ತರ್ತಾರೆ. ಅವನು ವಿನೀತ ಸ್ವಭಾವದವನು. ಅವನು ಈ ಸಂತಾನ ಗೋಪಾಲ ಅನ್ನೋ ಕೃತಿಯನ್ನು ಬರೆದು
ಈ ಸಂಸ್ಕೃತ ಕವಿ ಭಟ್ಟತಿರಿಗೆ ಓದಲಿ ಅಂತ ಕೊಡ್ತಾನೆ. ಆದರೆ ದೇವ ಭಾಷೆ ಸಂಸ್ಕೃತವನ್ನು ಬಲ್ಲಂತಹ ಭಟ್ಟತಿರಿ ಅದನ್ನು ಗರ್ವದಿಂದ ತಗೊಳ್ತಾನೆ. ಅಂದರೆ ನಾನು ಸಂಸ್ಕೃತದಲ್ಲಿ ಬರೆಯುವಂತಹ ಪಂಡಿತ, ನಾನು ಇವನೇನು ಬರೆಯಬಲ್ಲ ಅಂಥೇಳಿ ತಗೊಳ್ತಾನೆ. ಆದರೆ ಅದನ್ನು ಕಣ್ಣೆತ್ತಿಯೂ ನೋಡದೆ ಒಂಥರ ಸೆಟ್ಕೊಂಡು ಕೂತ್ಕೊಳ್ತಾನಂತೆ. ಸೆಟ್ಕೊಂಡ ತಕ್ಷಣ ಅವನಿಗೆ ವಾತ ರೋಗ ಆವರಿಸ್ತು, ಮೈಕೈ ಹಿಡೀತು. ಈ ವಾತ ಅನ್ನೋ ಪದನೇ ಅವರು ಒಂದು ರೀತಿ ಸಿಂಬಾಲಿಕ್ ಆಗಿ ಅವರು ತಗೊಳ್ತಾರೆ. ಸೆಟದು ನಿಲ್ಲುವ ಭಾಷೆ, ಎಲ್ಲರಿಗೂ ಒದಗಬಲ್ಲ ಭಾಷೆ ಅನ್ನೋ ರೀತಿಯಲ್ಲಿ ಈ ಮೂವ್ಮೆಂಟ್ ಇದೆಯಲ್ಲ, ಬಾಡಿ ಮೂವ್ಮೆಂಟ್ ಮೂಲಕನೇ ಅದನ್ನು ಅವರು ಸಂಕೇತಿಸ್ತಾರೆ. ಅದು ವಾತ ಹಿಡ್ಕೊಂಡ್ಬಿಡುತ್ತಂತೆ. ಕೊನೆಗೆ ಅದು ಬಿಡದೇ ಇದ್ದಾಗ ಅವನು ಕೃಷ್ಣನಿಗೆ ಮೊರೆ ಹೋಗ್ತಾನೆ. ಆಗ ಕೃಷ್ಣ ಹೇಳ್ತಾನಂತೆ, ನಿನ್ನದು ವಿಭಕ್ತಿ, ಅವನದು ಭಕ್ತಿ, ಯಾವುದು ಸಹಜವಾದ ಭಕ್ತಿ? ಹೀಗೆ ಅಲ್ಲಿರುವಂತಹ ಈ ಇಬ್ಬರು ಕವಿಗಳ ಬಗ್ಗೆ ಇರುವಂತಹ ಈ ದಂತಕಥೆಗಳನ್ನ ಇಟ್ಕೊಂಡು ಅಲ್ಲಿ ಈಗಲೂ ಆ ಜನ ಕಥೆಯನ್ನ ಹೇಳ್ತಾರಂತೆ, ಭಟ್ಟತಿರಿಯ ಬಗ್ಗೆ ಮತ್ತೆ ಪುಂತಾನಂ ಬಗ್ಗೆ. ಇದನ್ನ ಇಟ್ಕೊಂಡು ಕವಿತೆಯನ್ನಾಗಿಸ್ತಾ ಯಾವ ಪ್ರಜ್ಞೆಯನ್ನ ನಾವು ಇವತ್ತು ಉಳಿಸ್ಕೊಳ್ಬೇಕಾಗಿದೆ, ಯಾವುದು ಜನಪರವಾದ ಪ್ರಜ್ಞೆ, ಯಾವುದು ಜನರಿಗೆ ಬೇಕಾದಂತಹ ಜಡವಾದಂತಹ ಸತ್ವವನ್ನು ಕಳ್ಕೊಂಡಂತಹ ಪ್ರಜ್ಞೆಗಳನ್ನ ಹೇಗೆ ಕಾಣಬೇಕು, ನಿಜ ಜೀವನದಲ್ಲಿ ಬೇಕಾದಂತಹ ಯಾವುದು ಈ ಸಹಜ ಉಲ್ಲಾಸಗಳು ಯಾವುದನ್ನು, ಚರ್ಚೆಗಳನ್ನು, ಈ ರೀತಿ ಎರಡು ಲೋಕಗಳಿರುತ್ತೆ ಸಾಧಾರಣ ಅವರ ಕವಿತೆಗಳಲ್ಲಿ. ಆ ಎರಡೂ ಲೋಕಗಳನ್ನು ಸಮೀಕರಣ ಮಾಡ್ತಾ, ಚರ್ಚೆ ಮಾಡ್ತಾ, ಯಾವುದು ಬೇಕು ಬೇಡು ಅಂತ ಹೇಳ್ತಾ, ಬೆರುಕುಗಳನ್ನು ಹೇಳ್ತಾ ಕವಿತೆಗಳು ಮುಂದುವರಿಯುತ್ತೆ. ಇಲ್ಲಿ ಅವ್ರು ಹೇಳಲಿಕ್ಕೆ ಹೊರಟಿರೋದು ಭಾಷೆಯ ಹಿರಿಮೆಯಿಂದ ನರಳುವಂತಹ ಸಂಸ್ಕೃತದ ಒಂದು ಪಾಂಡಿತ್ಯ ಮತ್ತೆ ಜನಪದರ ಸಾಧಾರಣ ಬಳಕೆಯ ಒಂದು ಭಾಷೆ, ಇದರಲ್ಲಿ ಯಾವುದು ನಾವು ಉಳಿಸ್ಕೋಬೇಕಾಗಿದೆ ಅಂಥೇಳಿ. ಹೀಗೆ ಒಂದು ಅಹಂಕಾರಿಯಾದಂತಹ ಒಂದು ವೈದಿಕ ಪ್ರಜ್ಞೆ, ನಿರಹಂಕಾರಿಯಾದಂತಹ ಒಂದು ಶೂದ್ರ ಪ್ರಜ್ಞೆ, ಇದನ್ನ ಅವರು ಹೇಗೆ ಮಂಡಿಸುವ ಕ್ರಮ ಏನು. ಅವ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಕವಿತೆ ರಾಮನೋ ಕೃಷ್ಣನೋ ಅಂಥೇಳಿ, ತುಂಬಾ ದೀರ್ಘವಾದ ಪದ್ಯ ಅದು. ರಾಮನನ್ನು ಕುರಿತು ಮಾತಾಡುತ್ತೆ, ಕೃಷ್ಣನನ್ನು ಕುರಿತು ಮಾತಾಡುತ್ತೆ. ಇಡೀ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ರಾಮನ ಕಥೆಗಳು ಹೇಗೆ ಜನಪದವನ್ನು ಒಳಗೊಂಡು ಬಂದಿದೆ ಅನ್ನೋ ಒಂದು ಚರಿತ್ರೆಯನ್ನು ಹೇಳ್ತಾರೆ. ಕೃಷ್ಣನನ್ನ ಕಂಡಂತಹ ಪರಂಪರೆಗಳು ಹೇಳ್ತಾರೆ. ಇತ್ತೀಚೆಗೆ ರಾಮನ ಬಗ್ಗೆ ನಡೀತಾ ಇರುವ ಚರ್ಚೆಗಳನ್ನ ಇಟ್ಕೊಂಡು ನೋಡಿದ್ರೆ ಆ ಕಾಲದಲ್ಲಿ ಅವರು ಎಷ್ಟು ಕ್ರಾಂತಿಕಾರಿಯಾಗಿ ಅನಂತಮೂರ್ತಿ ಬರೆದಿದ್ರು ಅಂಥೇಳಿ. ಅಂದ್ರೆ ಒಬ್ಬ ಕವಿ ಸಮಕಾಲೀನ ಒತ್ತಡಗಳನ್ನ, ಆ ಒಂದು ಚಲನೆಗಳನ್ನಿದೆಯಲ್ಲ, ಆ ರಾಜಕಾರಣದ ಕೆಲವು ಏರಿಳಿತಗಳಿದೆಯಲ್ಲ, ಅದನ್ನು ಎದುರಿಸುವುದರಲ್ಲಿ ಬಹಳ ದಿಟ್ಟವಾಗಿ ಅವರು ಇರ್ತಿದ್ರು ಅಂತೇಳಿ ನಂಗೆ ಈಗಲೂ ನೆನಪಾಗೋದು. ಸುಮಾರು 10-12 ವರ್ಷಗಳಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇದರಲ್ಲಿ ವರ್ಲ್ಡ್ ಕಲ್ಚರಲ್ಲಿ ಬರ್ಗೂರು ರಾಮಚಂದ್ರಪ್ಪ ಅವ್ರದ್ದೊಂದು ಪುಸ್ತಕ ಬಿಡುಗಡೆ ಆಗಿತ್ತು. ರಾಜಕಾರಣಿ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಕೃಷ್ಣ ಅವರು ಕೂಡ ಬಂದಿದ್ರು. ಅನಂತಮೂರ್ತಿ ಪುಸ್ತಕ ಬಿಡುಗಡೆ ಮಾಡಿ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಅದು ಪ್ರಸ್ತುತ ಹೌದೋ ಅಲ್ವಾ ನನಗೆ ಹೇಳಬೇಕು ಅನಿಸುತ್ತೆ, ಅದಕ್ಕೆ ಹೇಳ್ತಾರೆ. ಅದು ಬಹಳ ಚರ್ಚೆಯನ್ನು ಹುಟ್ಟಾಕಿದಂತಹ ಒಂದು ಸಾಲದು. ಮೋದಿ ಕಟ್ಟಿದಂತಹ ಭಾರತದಲ್ಲಿ ನಾನು ಜೀವಿಸಲು ಇಚ್ಛಿಸುವುದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ತುಂಬಾ ಚರ್ಚೆಗಳಾಯ್ತು. ಅದನ್ನ ಬೇರೆ ಬೇರೆ ಪತ್ರಿಕೆಗಳೆಲ್ಲ ಎಳ್ದಾಡಿದ್ವು, ಬೇರೆ ರೀತಿಯಲ್ಲೆಲ್ಲ ಮಾತುಗಳು ಬಂತದ್ದು. ಇಲ್ಲ, ನಾನಿಲ್ಲಿ ಯಾವುದೋ ರಾಜಕೀಯ ಪ್ರೇರಣೆಗಳನ್ನ ಇಟ್ಕೊಂಡು ಮಾತಾಡ್ತಿಲ್ಲ. ನಾನು ಅವರು ಆ ಕಾಲದಲ್ಲಿ ಈ ಎಲ್ಲ ಏರಿಳಿತಗಳಾಗೋದಕ್ಕಿಂತ ಮುಂಚೆನೇ ಹೇಗೆ ಭವಿಷ್ಯವನ್ನು ಕಾಣಬಲ್ಲವರಾಗಿದ್ರು, ನಾಳೆಯ ಭಾರತ ಎತ್ತ ಕಡೆ ಚಲಿಸುತ್ತೆ ಅನ್ನೋದನ್ನು ಬಲ್ಲವರಾಗಿದ್ರು. ಅದನ್ನು ಪತ್ರಕಗಳು ಈ ಇಂಡಿಯಾದಲ್ಲೇ ಅವ್ರು ಇರಬಾರ್ದು, ಹೊರಗಡೆ ಕಳಿಸ್ಬಿಡಿ ಅನ್ನೋವರೆಗೂ ಚರ್ಚೆಗಳು ನಡೀತಿದೆಯಲ್ಲ. ಅಂದ್ರೆ ಈ ರೀತಿಯ ವಿವಾದವನ್ನ ದಿಟ್ಟವಾಗಿ ಎದುರಿಸಬಲ್ಲ, ವಿವಾದ ಆಗ್ಲಿ ಅಂತ ಮಾತಾಡಿದವರಲ್ಲ. ಆದ್ರೆ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಆ ಕಾಲದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಈ ಸ್ಪಷ್ಟತೆಯ ಒಂದು ನಿಲುವಿತ್ತಲ್ಲ, ಯಾವುದೇ ಅವರ ಕವಿತೆಗಳಲ್ಲಿ, ಅವರ ಸಾಹಿತ್ಯದಲ್ಲಿ ದ್ವಂದ್ವಗಳಿರ್ಬೋದು, ಆದರೆ ಮಾತಿನಲ್ಲಿ ಅವ್ರು ಹೇಳ್ಬೇಕಾದನ್ನ ನೀಟಾಗಿ ಹೇಳ್ತಾ ಇದ್ರಲ್ಲ, ಆ ರೀತಿಯ ಒಂದು ದಿಟ್ಟವಾದ ವ್ಯಕ್ತಿತ್ವ ಅಂತೇಳಿ ನಾವು ಅವರನ್ನ ಗಮನಿಸ್ಬೇಕು ಅಂತೇಳಿ. ಇಲ್ಲಿ ಭಾರತದ ಮಾರ್ಗಕಾವ್ಯಗಳು ಅಂತ ರಾಮಾಯಣ ಮಹಾಭಾರತವನ್ನ ನಾವು ಹೇಗೆ ಪರಿಗಣಿಸಿದ್ದೀವೋ ಅದನ್ನು ಕುರಿತು ಅವರು ಸಾಕಷ್ಟು ವಿಶ್ಲೇಷಣೆಗಳು ಮಾಡ್ತಾರೆ. ರಾಮನನ್ನ ಕುರಿತು, ಕೃಷ್ಣನನ್ನ ಕುರಿತು ಮಾತನಾಡುವಂತಹ ರೀತಿ ಇದೆಯಲ್ಲ. ಮಹಾಭಾರತದ ಬಗ್ಗೆ ಅವರು 4 ಸಾಲುಗಳು ನನಗೆ ತುಂಬಾ ಖುಷಿ ಪಡ್ತಾ ಓದಿದಂತಹ ಕವಿತೆಗಳು. ತನ್ನ ಅಪ್ಪನ ಮಗನೆಂದು ಹೇಳಿಕೊಳ್ಳುವಂತಹ ಪ್ರಾಣಿಯೊಂದನ್ನು ಭಾರತದಲ್ಲಿ ತೋರಿಸಿ, ಪಾಂಡವರೆಲ್ಲ ನಿಜದಲ್ಲಿ ಕೌಂತೆಯರು, ತಂದೆ ಇರುವ ಗಾಂಗೆಯನಿಗೆ ತಾಯಿ ಹರಿದು ಹೋದವಳು, ಅಥವಾ ಕುಂತಿಯಂತೆ ಮಗನ ಪ್ರಾಣ ಹಿಂಡಿದವಳು ಅಂತೇಳಿ ನಿಜವಾದಂತಹ ತಂದೆಗೆ ಹುಟ್ಟಿದ ಮಕ್ಕಳು ಯಾರೂ ಇಲ್ಲ ಮಹಾಭಾರತದಲ್ಲಿ ಅಂತ ನೇರವಾಗಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ರಾಮಾಯಣದ ಬಗ್ಗೆನೂ ಅವರು ಬಿಡಲ್ಲ. ರಾಮಾಯಣ ವ್ಯವಸ್ಥೆಯ ಕಾವ್ಯ, ಒಂದು ವ್ಯವಸ್ಥೆಯನ್ನು ಪ್ರತಿನಿಧಿಸುವಂತಹ ಕಾವ್ಯ. ರಾಮಾಯಣದಲ್ಲಿ ಹೆತ್ತವರ ಮೋಹ, ಅಸೂಯೆ, ಸಣ್ಣತನ, ಮಕ್ಕಳನ್ನು ಕಾಡಿಗಟ್ಟಿದ್ದು,
ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅನ್ನೋ ಕಾರಣಕ್ಕಾಗಿ ಹುಟ್ಟಿದ್ದು ರಾಮಾಯಣ. ಅಂದರೆ ಮೌಲ್ಯಗಳನ್ನು ನಿರ್ವಹಿಸುವ ಕೆಲಸವನ್ನು ಮಾತ್ರ ರಾಮಾಯಣ ಮಾಡ್ತು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಈ ಎರಡೂ ಅಭಿಜಾತ ಕಾವ್ಯಗಳ ಬಗ್ಗೆ ಬರೀ ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದೆ ಜನಪದ ರಾಮಾಯಣಗಳಿಗೆ ಹೋಗುತ್ತೆ, ಜನಪದ ಮಹಾಭಾರತ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಓದಲೇಬೇಕಾದಂತಹ ಒಂದು ಬಹಳ ಒಳ್ಳೆಯ ಕವಿತೆ ಅಂಥೇಳಿ. ಈ ಕವಿತೆ ಇಡೀ ಭಾರತದಲ್ಲಿರುವಂತಹ ಎರಡು ರೀತಿಯ ಜೀವನ ಕ್ರಮಗಳನ್ನು, ಕಥನಗಳನ್ನು ಕಾಣುವ ಒಂದು ರೀತಿ ಬರುತ್ತೆ. ಇಲ್ಲಿ ಒಟ್ಟಿನಲ್ಲಿ ಅವರ ಯಾವ ಕವಿತೆಗಳನ್ನು ನೋಡಿದರೂ ಕೂಡ ಎರಡು ಭಿನ್ನ ಪರಿಸರಗಳು, ಎರಡು ಭಿನ್ನ ವ್ಯಕ್ತಿತ್ವಗಳನ್ನು ಇಟ್ಟು ಚರ್ಚೆ ಮಾಡ್ತಾ ಯಾವುದನ್ನು ನಾವು ಒಪ್ಕೋಬೇಕಾಗತ್ತೆ ಅನ್ನುವಂಥ ನಿಲುವುಗಳು ಬರುತ್ತೆ. ರಾಮ, ಕೃಷ್ಣ, ಅದರ ಮುಂದೆ ಅವರು ಅಡಿಗರು ಚಿತ್ರಿಸಿದಂತಹ ಕೋದಂಡರಾಮನ ಚಿತ್ರಣವನ್ನು ಕೂಡ ಅವರು ತರ್ತಾರೆ. ಗಾಂಧಿಯ ಬ್ರಹ್ಮಚರ್ಯ ಒಂದು ಪರೀಕ್ಷೆಗಳು ಮಾಡ್ತಾರಲ್ಲ, ಅದನ್ನು ಕುರಿತು ಅವರು ಮಾತಾಡ್ತಾರೆ. ಅಲ್ಲಿ ವ್ಯಂಗ್ಯ ಲೇವಡಿಗಳು ಯಾವುದೂ ಇಲ್ಲ. ಹೇಗೆ ಇದೆಲ್ಲವೂ ಕೂಡ ಸಹಜವಾಗಿ ಇಲ್ಲಿ ಬಂತು ಅಂತ ಹೇಳ್ತಾನೇನೆ ಓದುಗರಲ್ಲಿ ಅದು ಬೇರೆ ಬೇರೆ ಚಿಂತನೆಗಳನ್ನು ಮೂಡಿಸುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕು. ರಾಮನ ಬಗ್ಗೆ ಅವರು ಮಾತಾಡ್ತಾ, ರಾಮನ ನಿಯಮ ನಿಯತ್ತು ಹಿಡಿದು ಬದುಕಿದ ಗಾಂಧಿಯ ಬಗ್ಗೆ 4 ಸಾಲು ಬರುತ್ತೆ. ರಾಮರಾಜ್ಯದ ಕನಸನ್ನ ಕಂಡಂತಹ ಗಾಂಧಿಯನ್ನ ಕೊಂದದ್ದು ಯಾರು? ರಾಮನ ಭಕ್ತರು ಅನ್ನೋದನ್ನ ಅವರು ಹೇಳ್ತಾರೆ. ರಾಮನ ನಿಯಮ ನಿಯತ್ತು ಹಿಡಿದು ಬದುಕಿದ ಗಾಂಧಿ ಪರಮ ವಿರೋಧ ಕಟ್ಟಿಕೊಂಡು ಅವನ ಹೆಸರೇ ಹೇಳಿ ಸತ್ತರು. ಹೇ ರಾಮ್ ಅಂತ ಹೇಳಿ ಅವರು ಪ್ರಾಣ ಬಿಡ್ಬೇಕಾಗಿ ಬಂತು. ಆಶ್ಚರ್ಯ, ರಾಮದ್ವೇಷಿಗಳೆಲ್ಲ ಅವನ ಹೆಸರು ಹೊತ್ತವರು ಅನ್ನೋ ಒಂದು, ಅಂದ್ರೆ ತಟಕ್ಕನೆ ಇಂತಹ ಸತ್ಯಗಳನ್ನ, ವಾಸ್ತವದ ಸತ್ಯಗಳನ್ನ ಅವರ ಕವಿತೆಗಳು ಹೇಗೆ ಕಟ್ಕೊಡ್ತಾ ಹೋಗುತ್ತೆ ಅಂತೇಳಿ. ಎಲ್ರಿಗೂ ಈ ರೀತಿ ಸತ್ಯವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತದ ಸತ್ಯವನ್ನ, ಭಾರತದಲ್ಲಿರುವ ವೈಚಿತ್ರ್ಯದ ಸತ್ಯಗಳನ್ನ ನೇರವಾಗಿ ಹೇಳಬಲ್ಲಂತಹ ಒಂದು ವ್ಯಕ್ತಿತ್ವ ಅನಂತಮೂರ್ತಿ ಅವ್ರದ್ದಾಗಿತ್ತು ಅಂಥೇಳಿ. ಅದು ಮಹಾಕಾವ್ಯ ಆಗಿರಲಿ, ಬೇರೆ ಭಾಷೆಗಳಿಂದ ಬಂದಂತಹ ಕಾವ್ಯ ಆಗಿರಲಿ, ಯಾವುದು ನಿಜವಾಗಿಯೂ ಬೇಕಾದದ್ದು, ಜೀವನಕ್ಕೆ ಹತ್ತಿರವಾದದ್ದು ಅನ್ನೋ ಒಂದು ಗ್ರಹಿಸಿಕೆಯಲ್ಲಿ ಕಂಡುಬರುತ್ತೆ. ಗುಂಡು ಹೊಡೆದ ಹಾಗೆ ಸತ್ಯವನ್ನು ಹೇಳುವಂತಹ ಒಂದು ದಾಷ್ಟಿಕತೆ ಕೂಡ ಇಲ್ಲಿ ಬರುತ್ತೆ. ಹೀಗೆ ಅದು ಪುರಾಣ ಕಥನ ಇರಲಿ, ರಾಜಕೀಯ ಇರಲಿ, ಧರ್ಮ ಇರಲಿ, ಕಾಮ ಇರಲಿ, ಅಲ್ಲೊಂದು ವಿಡಂಬನೆ ಇರುತ್ತೆ. ವಿಡಂಬನ ಜೊತೆಯಲ್ಲಿ ಓದುಗರು ಅದನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ಓದುಗರಿಗೆ ಬಿಡ್ತಾರೆ. ಯಾವ ಒತ್ತಾಯಗಳು ಅವ್ರು ಹಾಕಲ್ಲ, ತಮ್ಮ ಮೇಲೂ ಕೂಡ ಯಾವ ಭಾರಗಳನ್ನು ಹಾಕೊಳ್ಳಲ್ಲ. ಇದ್ದದನ್ನು ಇದ್ದ ಹಾಗೆ ಸ್ಪಷ್ಟವಾಗಿ ಅವರು ಚಿತ್ರಿಸುವಂತಹ ಒಂದು ಚಿತ್ರಣಗಳಲ್ಲಿ ಬರುತ್ತೆ ಅಂಥೇಳಿ. ಅವರ ಶ್ರೀ ತುಳಸಿ ಎನ್ನುವಂತಹ ಇನ್ನೊಂದು ಕವಿತೆ, ರುಕ್ಮಿಣಿ ಸತ್ಯಭಾಮೆ, ದಾಂಪತ್ಯ ಜೀವನವನ್ನು ವರ್ಣಿಸುವಂತಹ ಯಾವುದು ದಾಂಪತ್ಯಕ್ಕೆ ಸತ್ಯಭಾಮೆಯಂತಹ ಹೆಣ್ಣು, ರುಕ್ಮಿಣಿಯಂತಹ ಪತಿವ್ರತೆ ಸಾತ್ವಿಕ ಹೆಣ್ಣು, ಇವೆರಡರ ಮಧ್ಯೆ ನಮಗೆ ಬೇಕಾದದ್ದು ಏನು? ಹೀಗೆ ಇನ್ನೊಂದು 4 ಸಾಲಿನ ಒಂದು ಪದ್ಯ ಒಂದು ಕೋಟ್ ಮಾಡಿ, ಎಷ್ಟು ಸರಳವಾಗಿ ಕೆಲವು ಪದ್ಯಗಳನ್ನ ಬರೀತಿದ್ರು ಅಂತ. ಅಲ್ಲಿ ಎಲ್ಲರಿಗೂ 4 ಕೈಗಳೇನು ಒಂದು ಚಿಕ್ಕ ಪದ್ಯ. ಮಾನವ ಸಹಜವಾದ ಘನತ ಗಾಂಭೀರ್ಯ ಕಳಚಿ ಸಮಸುಖದಲ್ಲಿ ಚತುಷ್ಪಾದಿಯಾದಾಗ ಮಾತ್ರ ನಾವು ಚತುರ್ಭುಜರರು ಅಂತೇಳಿ ಈ ತರದ ಒಂದಷ್ಟು ಮಾತುಗಳು ಬರುತ್ತೆ. ಅವರ ಕವಿತೆಗಳನ್ನ ಕುರಿತು ಮಾತಾಡೋದು ಅಂದ್ರೆ ಮೊದಲು ಅದನ್ನ ಓದಬೇಕು, ಆನಂದಿಸ್ಬೇಕು, ಅದನ್ನು ಒಳಗಡೆ ಕವಿಯಾದವರು ತಗೊಳ್ಬೇಕು. ವಿಮರ್ಶಕ ಪ್ರಜ್ಞೆಯಿಂದ ಓದುವ ಕವಿತೆಗಳೇ ಬೇರೆ ಇರುತ್ತೆ, ಕವಿಗಳಾಗಿ ಕವಿತೆಯನ್ನು ಸ್ವೀಕರಿಸುವ ನೆಲೆಗಳೇ ಬೇರೆ ಇರುತ್ತೆ. ನಾನೊಬ್ಬ ವಿಮರ್ಶೆಯಿಂದ ಹೊರತಾಗಿ ಒಬ್ಬ ಕವಿಯಾಗಿ ಅವರ ಕವಿತೆಗಳನ್ನ ಮತ್ತೆ ಮತ್ತೆ ಓದ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇವತ್ತಿನ ಸಮಕಾಲೀನ ಭಾರತವನ್ನ ಅವರು ಅಂದನೆ ಕಟ್ಕೊಟ್ಟಿದ್ರು. ಭಾರತದ ಚಲನೆ ಯಾವ ಕಡೆ ಹೋಗುತ್ತೆ ಅನ್ನೋದು ಸ್ಪಷ್ಟ ಅರಿವಿತ್ತು. ಆ ಭಾರತದ ಚಿತ್ರಣವನ್ನ ಆ ಕಾಲದಲ್ಲಿ ಅವರು ಕಟ್ಕೊಟ್ಟಿದ್ರು. ಅಂತಹ ಒಂದು ದಾರ್ಶನಿಕ ಪ್ರಜ್ಞೆ ಅವರಿಗೆ ಇತ್ತು ಅಂತ ಹೇಳಿ 70ರ ದಶಕದಲ್ಲಿ ಭಿನ್ನವಾಗಿ ಹೊಮ್ಮಿದಂತಹ ಹಲವಾರು ದಿವ್ಯ ಪ್ರತಿಭೆಗಳಲ್ಲಿ ಅಡಿಗರು, ಲಂಕೇಶರು, ಗಿರೀಶ್ ಕಾರ್ನಾಡ್, ಕಂಬಾರ್, ಈ ಎಲ್ಲ ಚೈತನ್ಯಗಳ ಮಧ್ಯೆ ಹೊಮ್ಮಿದಂತಹ ತಮ್ಮದೇ ಆದಂತಹ ಕಥನದ ದಾರಿಯನ್ನು ಹಿಡಿದ ಲಂಕೇಶ್ ಅವರ ಕಥೆಗಳು ಕೂಡ ಆ ಕಾಲದಲ್ಲಿ ಬರೆದಂತಹ ಕಥೆಗಳು, ಇಂತಹದೇ ಹಲವಾರು ಶೋಧನೆಯನ್ನು ಮಾಡಿದಂತಹ ಒಂದು ಕಥನ ಪರಂಪರೆ ಅವರು ಕೂಡ ಸೃಷ್ಟಿ ಮಾಡಿದರು. ನಾಟಕಗಳ ಮೂಲಕ ಕಂಬಾರರು ಮತ್ತು ಕಾರ್ನಾಡರು ಇಂತಹ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದರು. ಒಂದು ಕಾಲದ ಮೌಲ್ಯವನ್ನ, ಒಂದು ಕಾಲದ ಚೌಕಟ್ಟಿಗೆ ಒಳಗಾಗಿ ಅವರು ಆ ಕಾಲದಲ್ಲಿ ಬರೆದ್ರು ಕೂಡ ಇವತ್ತು ನಾವು ಅವ್ರು ನಿಂತು ನೋಡಿದಾಗ ಆ ಕಾಲದ ಚೌಕಟ್ಟುಗಳಿಂದ ಆಚೆ ಹೇಗೆ ಅವ್ರ ಜೊತೆಗೆ ನಮಗೆ ಸಂವಹನ ಸಾಧ್ಯ ಆಗತ್ತೆ ಅನ್ನೋದನ್ನ ಅವರ ಒಂದು ಕೃತಿಗಳ ಮೂಲಕ ನೋಡ್ಬೋದು ಅಂತೇಳಿ ನಾನು ಪ್ರವೇಶ ಮಾಡಿರೋದು ಅಜ್ಜನ ಹೆಗಲ ಸುಕ್ಕುಗಳು ಅನ್ನೋ ಸಂಕಲನದಿಂದ ಮಾತ್ರ. ಅದು ನನ್ನ ಮಿತಿ ಅನ್ನೋದನ್ನು ಕೂಡ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಕಾಡೆಮಿಯ ಎಲ್ಲ ಮನೋಬಳಗಾರರನ್ನು ಒಳಗೊಂಡು ಎಲ್ರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.